ಇಂಟರ್ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ನಿವೃತ್ತ ACP ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ BK ಶಿವರಾಮ್ ಸರ್ ಇದ್ದಾರೆ. ಇವರು ಒಂದು ಕಾಲದಲ್ಲಿ ಬೆಂಗಳೂರಿನ ಭೂಗತ ಲೋಕದ ರೌಡಿಗಳಿಗೆ ಭಯಾನಕ ಭೀತಿಯನ್ನು ಹುಟ್ಟಿಸಿದ್ರು. ಕೆಲವು ಬೆಂಗಳೂರು ಕಂಡಂತಹ ಕೆಲವು ಟಫ್ ಕಾಪ್ಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಅವ್ರ ಜೊತೆಗೆ ಬೆಂಗಳೂರಿನ ಭೂಗತ ಲೋಕದ ಇತಿಹಾಸವನ್ನು ಸಮಗ್ರವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಅವರ ಬಗ್ಗೆ ಒಂದು ಚಿಕ್ಕದೊಂದು AV ಇದೆ, ನೋಡ್ಕೊಂಡು ಬನ್ನಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹೈದರ್ ಅಲಿಯನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಹೈದರ್ ಅಲಿಯನ್ನು ಮತ್ತೊಬ್ಬ ರೌಡಿ ಶೀಟರ್ ನಾಜು ಹೊಡೆದು ಹಾಕಿದ್ದ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಭೂಗತ ಲೋಕ ಮತ್ತೊಂದು ಮಗ್ಗುಲಿಗೆ ತೆರೆದುಕೊಂಡ ಹಾಗೆ ಕಾಣ್ತಿದೆ. ಈ ಹಿಂದೆ ಬೆಂಗಳೂರಿನ ಭೂಗತ ಲೋಕವನ್ನು ಅನೇಕ ಪಾತಕಿಗಳು ರೂಲ್ ಮಾಡಿದ್ದಾರೆ. ಅದರಲ್ಲಿ ಕೇಳಿಬರುವ ಪ್ರಮುಖ ಹೆಸರುಗಳು ಡಾನ್ ಜಯರಾಜ್, ಕೊತ್ವಾಲ್ ರಾಮಚಂದ್ರ, ಆಯಿಲ್ ಕುಮಾರ್, ಕೋಳಿ ಫಯಾಜ್. ಇವರೆಲ್ಲ ಯಾವಾಗ ಎದೆ ಉಬ್ಬಿಸಿ ನಿಲ್ತಾ ಇದ್ರೋ ಆಗೆಲ್ಲ ಇವರ ಎದೆ ಮೇಲೆ ಕಾಲಿಟ್ಟು ಕಾನೂನು ದೊಡ್ಡದು ಅಂತ ಹೇಳಿದ ಸಾಕಷ್ಟು ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಬೆಂಗಳೂರು ಕಂಡಿದೆ. ಆ ಪೈಕಿ ರಾಜಧಾನಿ ಬೆಂಗಳೂರು ಕಂಡ ಟಫ್ ಕಾಫ್ಗಳಲ್ಲಿ BK ಶಿವರಾಮ್ ಕೂಡ ಒಬ್ಬರು. ಬೆಂಗಳೂರಿನಂತಹ ಮಹಾನಗರ BK ಶಿವರಾಮ್ ಅವರಿಗೆ ಕೆಲವು ಕಾರಣಗಳಿಗೆ ಋಣಿಯಾಗಿರಬೇಕಾಗುತ್ತೆ. 1977ರಿಂದ 2007 ತನಕ ಬರೋಬ್ಬರಿ 30 ವರ್ಷ ಬೆಂಗಳೂರಿನ ಅಂಡರ್ವರ್ಲ್ಡ್ ವಿರುದ್ಧ ಬೆವರು ಹರಿಸಿ ಬಡ್ದಾಡಿದ್ದಾರೆ. BK ಶಿವರಾಮ್ ಅಂದ್ರೇ ಒಂದು ಗತ್ತು, ತಾಕತ್ತು. ಹೆಸರು ಕೇಳಿದ್ರೇ ಅದೆಷ್ಟೋ ರೌಡಿಗಳು ಬಾಲ ಮುದುರಿಕೊಂಡಿದ್ದೂ ಇದೆ. BK ಶಿವರಾಮ್ ಅವರು ಕೊತ್ವಾಲ್ ರಾಮಚಂದ್ರನನ್ನು ಬೈಕ್ನಲ್ಲಿ ಅಟ್ಟಿಸಿಕೊಂಡು ಹೋಗಿದ್ದೇ ಒಂದು ರೋಚಕ ಕತೆ. BK ಶಿವರಾಮ್ ಅಂದರೆ ಡಾನ್ ಜಯರಾಜ್ ಥರ ನಡುಗಿ ಹೋಗ್ತಿದ್ದ. ಕೋಳಿ ಫಯಾಜ್ ಸ್ವಾಮಿ ನನ್ನ ಬಿಟ್ಬಿಡಿ ಅಂತ ಕೈ ಮುಗಿದುಕೊಂಡು ಶರಣಾಗಿದ್ದ. ಚಕ್ರೆ ಅಲಿಯಾಸ್ ಕ್ರಿಸ್ಟೋಫರ್ ಚಕ್ರವರ್ತಿ ಸಾಹೇಬರ ಎದುರು ಮೂತ್ರ ಮಾಡ್ಕೊಂಡು ಬಿಟ್ಟಿದ್ದ. ತನ್ವೀರ್ ಅನ್ನೋ ರೌಡಿ ಚಿಕ್ಕಪೇಟೆಯಲ್ಲಿ ಬರೋ ಅಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಬರಿಗೈಯಲ್ಲೇ ಕಕ್ಕಸು ಗುಂಡಿಗಳನ್ನು ತೊಳೆಯುವಂತೆ ಮಾಡಿದ್ರು BK ಶಿವರಾಮ್. ಯಾವ್ಯಾವಾಗ ಈ ರೌಡಿಗಳು ಬೆಂಗಳೂರಿಗೆ ನಾನೇ ದೊಡ್ಡವನು ಅಂತ ಎದೆ ಸಟಿಸ್ತಾ ಇದ್ರೋ ಆಗೆಲ್ಲ ಅವರ ಎದೆ ಮೇಲೆ ಎಡಗಾಲಿಟ್ಟು ಎಲ್ಲರಿಗಿಂತ ಕಾನೂನು ದೊಡ್ಡದು ಅಂತ ಸಾಬೀತುಪಡಿಸಿದ್ದು ಇದೇ BK ಶಿವರಾಮ್. ಸುಮಾರು 30 ವರ್ಷಗಳ ಸರ್ವಿಸ್. ರೌಡಿಗಳ ಎದುರು ಕಠೋರತೆ, ಜನಸಾಮಾನ್ಯರ ಎದುರು ಮಗುವಿನಂಥ ಮುಗ್ಧ ಮನಸ್ಸು, ಶಿಸ್ತು ಕರ್ತವ್ಯ ಅಂತ ಬಂದಾಗ ರಾಜಕಾರಣಿಗಳ ಮಕ್ಕಳಿಗೂ ಮುಲಾಜು ತೋರಿಸಿದವರಲ್ಲ BK ಶಿವರಾಮ್. 30 ವರ್ಷಗಳ ಸರ್ವಿಸಿನಲ್ಲಿ ಶಿವರಾಮ್ ಅವರಿಗೆ ರಾಷ್ಟ್ರಪತಿ ಪದಕ ಸಿಕ್ಕಿದೆ, ಮುಖ್ಯಮಂತ್ರಿಗಳ ಚಿನ್ನದ ಪದಕ ದಕ್ಕಿದೆ, ಬೆಳ್ಳಿ ಪದಕ, ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಇನ್ನು ಅನೇಕ ಪ್ರಶಸ್ತಿಗಳು ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದಿದ್ದಾವೆ. ಜನಸಾಮಾನ್ಯರಿಗೆ ಕಷ್ಟ ಅಂತ ಬಂದಾಗ ಮಗುವಿನಂತೆ ಮರುಗ್ತಾ ಇದ್ರಲ್ಲ, ಆಗ ಬಂದೂಕು ಇರಿದು ಅನಾಮತ್ತಾಗಿ 7 ರೌಡಿಗಳನ್ನು ಎನ್ಕೌಂಟರ್ ಮಾಡಿ ಬಿಸಾಕಿದ ನಿರ್ದಯ ಅಧಿಕಾರಿ ಇವರೇನಂತ ಇಂಥವರಿಗಾದರೂ ಅನಿಸುತ್ತೆ. BK ಶಿವರಾಮ್ ಸಾಹೇಬರು ಅನೇಕ ಮಕ್ಕಳನ್ನು ದತ್ತು ತಗೊಂಡು ಓದಿಸಿದ್ದಾರೆ. ಲೈಂಗಿಕ ಕಾರ್ಯಕರ್ತರ ಬದುಕನ್ನು ಬದಲಾಯಿಸಿ ಸರಿದಾರಿಗೆ ತಂದಿದ್ದಾರೆ. ಕಳ್ಳಬಟ್ಟಿ ವ್ಯಾಪಾರಗಳನ್ನು ಮಟ್ಟ ಹಾಕಿ ಅದೆಷ್ಟೋ ಕುಟುಂಬದ ಕಣ್ಣೀರು ಒರೆಸಿದ್ದಾರೆ. ಮನುಷ್ಯರಿಗೆ ಸಹಾಯ ಮಾಡಿದ ವ್ಯಕ್ತಿ ದೇವರಿಗೆ ಮಾಡದೇ ಇರ್ತಾನಾ? ದೇವರಿಗೂ ಒಂದಿಷ್ಟು ಇರಲಿ ಅಂತ 10 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಒಬ್ಬ ಪೊಲೀಸ್ ಅಧಿಕಾರಿ ಹೇಗಿರಬೇಕು ಅನ್ನೋ ಪ್ರಶ್ನೆ ಬಂದಾಗ BK ಶಿವರಾಮ್ ಅನ್ನೋ ಹೆಸರು ಹೇಳಬೇಕು ಅನಿಸುತ್ತೆ. ಅಂತಹದೊಂದು ಸಾರ್ಥಕ ಸೇವೆಯನ್ನು ಬೆಂಗಳೂರು ನಗರಕ್ಕೆ ಸಲ್ಲಿಸಿದವರು BK ಶಿವರಾಮ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಇತ್ತೀಚೆಗೆ ಫೆಬ್ರವರಿ 27ನೇ ತಾರೀಕು ಮಧ್ಯರಾತ್ರಿಗೆ ಹೈದರ್ ಅನ್ನೋ ಒಬ್ಬ ರೌಡಿ ಶೀಟರ್ ಕೊಲೆ ಆಗುತ್ತೆ ಸರ್. ಒಬ್ಬ ರೌಡಿ ಶೀಟರೇ ಮತ್ತೊಬ್ಬ ರೌಡಿ ಶೀಟರ್ ಅವ್ರನ್ನ ಹೊಡೆದಾಕಿರ್ತಾರೆ ಸರ್. ಗರುಡ ಮಾಲ್ ಫುಟ್ಬಾಲ್ ಸ್ಟೇಡಿಯಂ ಹತ್ರ 56 ಕೊಚ್ಚಾಕಿರ್ತಾರೆ ಸರ್. ಹೀಗಿರ್ಬೇಕಾದ್ರೆ ಇವತ್ತಿನ ರೌಡಿಸಮ್ಗೂ ನೀವು ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸೋದಕ್ಕೆ ಶುರು ಆದಮೇಲೆ ರೌಡಿಸಮ್ಗೂ ಬೆಂಗಳೂರಿನಲ್ಲಿ ಹೇಗಿದೆ ಸರ್ ವ್ಯತ್ಯಾಸ? ಅಥವಾ ಅವತ್ತಿನ ರೌಡಿಸಮ್ ಮತ್ತು ಇವತ್ತಿನ ರೌಡಿಸಮ್ ಹೇಗಿದೆ ಸರ್? ಅಲ್ಲ, ಯಾವುದೇ ಒಂದು ಪ್ರಮುಖ ನಗರದಲ್ಲಿ ರೌಡಿಸಮ್ ಇಲ್ಲದೆ ನಗರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರೌಡಿಸಮ್ಗೆ ಮೂಲತಃ ಕಾರಣ ಏನು ಅಂದರೆ ನಿರುದ್ಯೋಗ, ಆಮೇಲೆ ಸರಿಯಾದ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇರೋದು. ಈ ಮಾರ್ಗದರ್ಶನ ಇಲ್ಲದೆ ಇರುವಾಗ ಅವರು ಅಡ್ಡದಾರಿಗೆ ಇಳಿತಾರಲ್ಲ, ಅಡ್ಡದಾರಿಗೆ ಇಳಿದಾಗ ಅವರು ಆಯ್ದುಕೊಳ್ಳೋ ಒಂದು ಮಾರ್ಗ ಯಾವುದು ಅಂದರೆ ಈ ರೌಡಿಸಮ್. ಈ ರೌಡಿಸಮ್ಮು ಎಲ್ಲ ಕಾಲಘಟ್ಟದಲ್ಲೂ ಇರುತ್ತೆ, ಆದರೆ ಅದರ ವಾಸ್ತವಿಕತೆ ಬದಲಾಗ್ತಾ ಇರುತ್ತೆ. ಈ ಮೊದಲು ಸೈಕಲ್ ಚೈನು, ಬ್ಲೇಡು, ಚಾಕು ಚೂರಿ ಇಟ್ಕೊಂಡು ರೌಡಿಸಮ್ ಮಾಡ್ತಾಯಿದ್ರು. ಆಮೇಲೆ ಅದು ತಲ್ವಾರು, ಕತ್ತಿಗಳಿಗೆ ಬದಲಾವಣೆ ಆಯಿತು. ಆಮೇಲೆ ಪಿಸ್ತೂಲು, ರಿವಾಲ್ವರ್ಗಳಿಗೆ ಬದಲಾವಣೆ ಆಗುತ್ತೆ. ಇದು ರೌಡಿಸಮ್ನ ಒಂದು ಅದು ಕಾಲಘಟ್ಟಕ್ಕೆ ಬದಲಾಗ್ತಾ ಹೋಗ್ತಾ ಇರುತ್ತೆ.
ಈ ರೌಡಿಸಮ್ಮು ಬೆಂಗಳೂರು ನಗರದಲ್ಲಿ ಮೊದಲಿಗೆ ಪ್ರಾರಂಭ ಆಗಿದ್ದು ನನಗೆ, ನಾವು ಯಾಕೆಂದರೆ ಬೆಂಗಳೂರು ನಗರದ ಭೂಗತಲೋಕವನ್ನು 80ರ ದಶಕದಲ್ಲಿ ಸ್ವಲ್ಪ ಅತಿರೇಕಕ್ಕೆ ಹೋದಾಗ ಒಂದು ವಿಶೇಷವಾದ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಹೇಳಿ ಆಗಿನ ಕಮಿಷನರ್ PG ಹರ್ಲಂಕರ್ ಅವರು ಮಾಡಿದ್ರು. PG ಹರ್ಲಂಕರ್ ಅವ್ರ ಜೊತೆಗೆ ಮರಿಸ್ವಾಮಿ ಅವರು DCP ಇದ್ರು, S ಮರಿಸ್ವಾಮಿ ಅಂತ DCP ಇದ್ರು. ಇವರೊಂದು ಈ ರೌಡಿಗಳನ್ನ ಮಟ್ಟ ಹಾಕಲೇಬೇಕು ಅನ್ನೋ ಒಂದು ದೃಷ್ಟಿಲಿ ಒಂದು ವಿಶೇಷವಾದ ತಂಡವನ್ನು ಮಾಡಿದ್ರು. ಆ ತಂಡದಲ್ಲಿದ್ದೆ ನಾನು. 83ರಿಂದ ನಾನು ನಿವೃತ್ತನಾಗೋ ತನಕ ಒಂದಲ್ಲ ಒಂದು ರೀತಿಲಿ ಯಾವುದಾದ್ರೂ ಒಂದು ಆ್ಯಂಟಿ ರೌಡಿ ಸ್ಕ್ವಾಡಲ್ಲಿ ಇರ್ತಾ ಇದ್ದೆ. ಆಮೇಲೆ ನನಗೆ ಬಹಳ ಜನ ಕೇಳ್ತಾರೆ, ಆ್ಯಂಟಿ ರೌಡಿ ಸ್ಕ್ವಾಡ್ ಅಂದರೆ ಅವರು ಎಲ್ಲ ರೌಡಿಗಳು, ಕುಖ್ಯಾತ ರೌಡಿಗಳು ಇರ್ತಾರೆ, ಅವ್ರ ಹಿಂದೆ ಹೋಗುವಾಗ ಈ ನಿಮಗೇನು ಭಯಗಿ ಆಗ್ತಾ ಇರಲಿಲ್ವ ಅಂತ. ನನ್ನ ಪ್ರಕಾರ ಬೆಂಗಳೂರಿನ ಎಲ್ಲ ರೌಡಿಗಳು ವಂಚಕರು, ಪುಕ್ಕಲರು. ಅವರು ಮೂಲತಃ ಪುಕ್ಕಲರು. ಎಷ್ಟೋ ಜನ ದೊಡ್ಡ ದೊಡ್ಡ ಡಾನುಗಳನ್ನಿಸ್ಕೊಂಡಿರೋರು ನಾವು ಅವರ ಸಹಚರನ ಬಂಧನ ಮಾಡಿದಾಗ ಅವ್ರಿಗೆ ಆಶ್ಚರ್ಯ ನಮ್ಮನ್ನು ನೋಡಿ. ಸರ್ ನೀವೇನ BK ಶಿವರಾಮ್, ನೀವೇನ ಅಶೋಕ್ ಕುಮಾರ್, ನೀವೇನ ಸಂಗ್ರಾಮ್ ಸಿಂಗ್, ನೀವೇನ ಶಿವಶಂಕರ್, ಈ ಥರ ಕಾನ್ಸ್ಟೇಬಲ್ ಹೆಸರನ್ನು ಕೇಳ್ಬಿಟ್ಟು ಹೇಳೋರು. ಕೆಲವು ಕಾನ್ಸ್ಟೇಬಲ್ಸ್ ಇದ್ದರು, ಅಲಾಡಿಯ ಕಾನ್ಸ್ಟೇಬಲ್ ಕೃಷ್ಣೋಜಿರಾವ್ ಅಂತ ಇದ್ದರು. ಅವ್ರ ಹೆಸರಲ್ಲಿ ಹೇಳಿದ್ರೆ ಕನಸಲ್ಲಿ ರೌಡಿಗಳು ಎದುರ್ಕೊಂಡು ಉಚ್ಚೈಕೊಳ್ಳೋರು, ಮೂತ್ರ ಮಾಡ್ಕೊಳ್ಳೋರು. ಅಂದರೆ ಅವ್ರು ಎಷ್ಟು ಪುಕ್ಕರು ಅನ್ನೋದನ್ನು ಇದೊಂದು ಉದಾಹರಣೆ. ಇದನ್ನ ನಾವು ಕಂಡಿರೋದಲ್ಲ, ಕೇಳಿರೋದಲ್ಲ, ನಾವು ರೌಡಿಗಳ ಬಾಯಲ್ಲಿ ಕೇಳಿರೋದಿದೆಲ್ಲ. ಬಟ್ ಜನಗಳಿಗೆ ಅವರು ಎದುರಿಸ್ಬೇಕಾದ್ರೆ ಕೆಲವೆಲ್ಲ ಏನು ಅವರಿಗೆ ಪ್ರಭಾವಳಿಗಳು ಬೇಕು. ಏನು ಪ್ರಭಾವಳಿ? ಇವನು ರೌಡಿ ಅಂತೆ, ಇವನು ಅಷ್ಟು ಜನಕ್ಕೆ ಹೊಡಿತಾನೆ, ಒಬ್ಬನೇ ಇಷ್ಟು ಜನಕ್ಕೆ ಹೊಡಿತಾನೆ ಅಂತ. ಯಾವ ರೌಡಿಯು ಕುಸ್ತಿ ಪೈಲ್ಮಾನ್ರ ಥರ ಒಬ್ಬನಿಗೊಬ್ಬರು ಜಿದ್ದಾಜಿದ್ದಿ ಮಾಡಿ ಹೊಡೆಯುವಂಥ ಶಕ್ತಿ ಇಲ್ಲ. ಎಲ್ಲ ಮೋಸ ಮಾಡಿ ಅವ್ರನ್ನೆಲ್ಲಾದರೂ ಒಂದು ಕಡೆ ಟ್ರ್ಯಾಪ್ ಆಗಂಗೆ ಮಾಡಿ ಗುಂಪು ಸೇರಿ ಹಲ್ಲೆ ಮಾಡೋದು. ಉದಾಹರಣೆಗೆ ಹೈದರ್ ಪ್ರಕರಣ ಈಗ ನೀವು ಕೇಳಿದ್ರಿ. ಹೈದರ್ ಪ್ರಕರಣ ಈಗ ನಾವು ಕೇಳಿರೋ ಮಾಹಿತಿ ಪ್ರಕಾರ ಯಾವುದೋ ಬಾರಲ್ಲಿ ಕುಡಿತಾ ಇರ್ತಾನೆ, ಕುಡಿದು ಮನೆಗೆ ಹೋಗುವಾಗ ಎಲ್ಲ ಮಾಹಿತಿ ಸಂಗ್ರಹಿಸಿ ಒಟ್ಟಾಗಿ ಬಂದು ಕಡಿದು ಬಿಸಾಕ್ತಾರೆ. ಇದು ವಂಚನೆ ಅಲ್ವಾ? ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಬೆಂಗಳೂರು ನಗರದ ರೌಡಿಸಮ್ ಯಾವ ಕಾಲಘಟ್ಟದಲ್ಲಿ ಬೆಳೀತು ಅಂದರೆ, ಮೊದಲಿಗೆ ಅದು ಈ ಮಾರ್ಕೆಟ್ಗಳಲ್ಲಿ ಮಾತ್ರ ರೌಡಿಸಮ್ ಇತ್ತು. ಈ ಮಾರ್ಕೆಟು, ಸಿಟಿ ಮಾರ್ಕೆಟು, ಕಲಾಸಪಾಳ್ಯ, ಯಶವಂತಪುರ ಮಾರ್ಕೆಟು, KR ಪುರ ಮಾರ್ಕೆಟುಗಳು, ಈ ಮಾರ್ಕೆಟ್ಗಳಲ್ಲಿ ವ್ಯಾಪಾರ ಮಾಡೋರ ಹತ್ರ ಈ ಹಳ್ಳಿಗಳಿಂದ ಬಂದು ವ್ಯಾಪಾರ ಮಾಡ್ತಾಯಿದ್ರು. ತರಕಾರಿ ಬುಟ್ಟಿಗಳು ತಂದು ಬೆಂಗಳೂರು ನಗರದಲ್ಲಿ ತರಕಾರಿಗಳನ್ನ ಗಾಡಿಗಳಲ್ಲಿ ಬುಟ್ಟಿಗಳಲ್ಲಿ ತರೋರು. ಆ ತರಬೇಕಾದ್ರೆ ಅದಕ್ಕೆ ದಳ್ಳಾಳಿಗಳು ಇರ್ತಾಯಿದ್ರು. ಅವ್ರಿಗೆ ಮಾರಾಟ ಮಾಡಬೇಕು, ಇವ್ರಿಗೆ ಮಾರಾಟ ಮಾಡಬೇಕು ಅನ್ನೋ ಏನು ಕಂಡೀಷನ್ಸ್ ಆಗ್ತಾಯಿದ್ರು. ಆವಾಗ ಈ ರೈತರು ಯಾರು ಹೆದರ್ತಾರೆ, ಕೇರ್ ಮಾಡೋದಿಲ್ಲ. ಅವ್ರನ್ನ ಹೆದರ್ಸ್ಲಿಕ್ಕೆ ಸಣ್ಣ ಪುಟ್ಟ ರೌಡಿಗಳನ್ನ ಬಿಡ್ತಾ ಇದ್ರು, ಹೆದರ್ಸಿ ಕುಡಿಸಿ ಗಲಾಟೆ ಮಾಡಿಸೋದು, ಈ ಥರದ್ದೆಲ್ಲ. ಇಲ್ಲಿಂದ ರೌಡಿಸಮ್ ಸ್ಟಾರ್ಟ್ ಆಗಿ ಅದು ರೌಡಿಸಮ್ ಹಂಗೆ ಸ್ಟಾರ್ಟ್ ಆಯಿತು. ಆ ಮಾರ್ಕೆಟ್ ಸುತ್ತಮುತ್ತ ಇರುವಂಥ ಈ ಕೂಲಿ ಕಾರ್ಮಿಕರನ್ನ ದುರುಪಯೋಗ ಮಾಡಿಕೊಂಡ್ರು. ಆಮೇಲೆ ಅಲ್ಲಿ ಮಾರಾಟಗಾರರು, ತರಕಾರಿ ಮಾರಾಟಗಾರರನ್ನ ದುರುಪಯೋಗ ಮಾಡಿಕೊಂಡು ನಿನಗೆ ಜಾಸ್ತಿ ಸಿಗಲ್ಲ, ಇವನು ಕಮ್ಮಿ ಸಿಗುತ್ತೆ, ಈ ಥರದ್ದೆಲ್ಲ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿ ಸಣ್ಣ ಮಟ್ಟದ ರೌಡಿಸಮ್ ಪ್ರಾರಂಭ ಆಯಿತು. ಅದಾದ ಮೇಲೆ ಅಲ್ಲಿಂದ ಕಾರ್ಮಿಕ ಸಂಘಗಳು ಜಾಸ್ತಿ ಇತ್ತು ಬೆಂಗಳೂರು ನಗರದಲ್ಲಿ. ಈ ಏನು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಬೆಂಗಳೂರಿಗೆ ಬಂದಾಗ ಕಾರ್ಮಿಕ ಸಂಘಟನೆಗಳು ಬಲಾಢ್ಯವಾಗಿ ಬೆಳೀತು. ಕಾರ್ಮಿಕ ಸಂಘಟನೆಯ ಹಿಡಿತವನ್ನ ರಾಜಕೀಯ ಪಕ್ಷಗಳು ತಗೊಳ್ಬೇಕು ಅಂತ ಎಲ್ಲ ಕಾರ್ಮಿಕ ಸಂಘಟನೆ ಹಿಂದೆ ಒಂದು ರಾಜಕೀಯ ಪಕ್ಷ ಇರುತ್ತೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಕಾರ್ಮಿಕ ಸಂಘಟನೆಯವರು ಅದನ್ನೆಲ್ಲ ಈ ಗೂಂಡಾಗಿರಿ, ರೌಡಿಸಮ್ ಈಗ ಮಾಡ್ತಾ ಇಲ್ಲ. ಆಗ ಪರೋಕ್ಷವಾಗಿ ಮಾಡೋರು ಅವರು
ನೇರವಾಗಿ ಅವರು ಈ ರೌಡಿಸಮ್ನ ಮಾಡ್ತಾ ಇರಲಿಲ್ಲ. ಈ ಚುನಾವಣೆಗಳು, ಕಾರ್ಮಿಕ ಸಂಘದ ಚುನಾವಣೆ, ಒಂದು ಕಾರ್ಮಿಕ ಸಂಘದವರು ಇಡೀ ಕಾರ್ಖಾನೆಯ ಕಾರ್ಮಿಕ ಸಂಘಟನೆಯನ್ನ ತಮ್ಮ ಹಿಡಿತಕ್ಕೆ ತಗೊಳ್ಬೇಕು ಅನ್ನೋ ಚಿತಾವಣೆ ಮಾಡಿ ಗುಂಡಾಗಿರಿ ಮಾಡೋರು, ಬೆದರಿಕೆ ಹಾಕೋರು, ಈ ಥರ ಬೆಳೆದಿದ್ದು ಈ ಪರೋಕ್ಷವಾಗಿ ಈ ರಾಜಕೀಯ ಪಕ್ಷಗಳು ನಿಂತ್ಕೊಂಡ ಮೇಲೆ ಅಲ್ಲಿಂದ ಅದು ಆಗ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳಿತ್ತು. HMT, HAL, ITI, ಮೈಕೋ, ಈ ಥರ ಫ್ಯಾಕ್ಟ್ರಿಗಳು, ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡುವಂಥ ಜಾಗ. ಅದ ಕಾರ್ಮಿಕ ಸಂಘದ ಹಿಡಿತವನ್ನು ಸಾಧಿಸೋದಕ್ಕೆ ತಂಡಗಳು ಬೆಳೀತಾ ಈ ನಗರಸಭೆ, ಈ ಆವಾಗ ಬೆಂಗಳೂರು ಏನು ನಗರಸಭೆ ಕಾರ್ಪೊರೇಷನ್ ವ್ಯಾಪ್ತಿಲಿ ಈ ಚುನಾವಣೆಗಳಾದಾಗ ಇಂಥವ್ರನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರು. ಈ ಕಾರ್ಮಿಕ ಈ ಸಂಘಟನೆಯಲ್ಲಿರೋರು, ಈ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ರೌಡಿಗಳನ್ನ ಓಟುಗಳು ಇವ್ರಿಗೆ ಹಾಕೋ ರೀತಿಲಿ ಈ ರಾಜಕೀಯ ಪಕ್ಷಗಳು ಶುರು ಆದವು. ಅಲ್ಲಿಂದ ಅದು ವಿದ್ಯಾರ್ಥಿ ಸಂಘಟನೆಗಳಿಗೆ ಬಂತು. ಈಗ ಏನು ವಿದ್ಯಾರ್ಥಿ ಸಂಘಟನೆಗಳು ಬಂದಾಗ ಆ ವಿದ್ಯಾರ್ಥಿ ಪರಿಷತ್ ಎಲೆಕ್ಷನ್ ಗೆಲ್ಲಬೇಕು. ಆ ವಿದ್ಯಾರ್ಥಿ ಸಂಘಟನೆಗಳು ಪ್ರಾರಂಭ ಆದಾಗ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಹಿಂದೆ ಒಂದು ರಾಜಕೀಯ ಪಕ್ಷ ಇರೋದು. ಇವರೆಲ್ಲ ಇವತ್ತು ಹೇಳ್ಬೋದು ನಾವು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿಲ್ಲ ಅಂತ. ಎಲ್ಲ ಕಾರ್ಮಿಕ ಸಂಘಟನೆಯ ಗುಂಪಿನ ಹಿಂದೆ ರಾಜಕೀಯ ಪಕ್ಷಗಳಿತ್ತು. ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಗುಂಪಿನ ಹಿಂದೆ ರಾಜಕೀಯ ಪಕ್ಷಗಳಿತ್ತು. ಇವರು ಒಬ್ಬರನ್ನ ಮೇಲೆ ಒಬ್ರು ಎತ್ತು ಕಟ್ಟಿ ಸಣ್ಣ ಪಟ್ಟ ಬರೀ ಬಾಯಿ ಮಾತನ್ನ ಜಗಳ ಆಡಿಕೊಂಡು ಹೊಡೆದಾಟ ಮಟ್ಟಕ್ಕೆ ಹೋಗೋ ಮಟ್ಟಕ್ಕೆ ಬೆಳೀತದೆ. ಅಲ್ಲಿಂದ ಏನಾಯ್ತು, ಈ ಮತಗಳನ್ನ ಕೊಡಿಸೋಂಥ ಶಕ್ತಿನ ಈ ಪುಡಿ ರೌಡಿಗಳು ಗಳಿಸ್ಕೊಂಡ್ಬಿಟ್ರು. ಹೆಂಗ್ ಗಳಿಸ್ಕೊಂಡ್ರು ಅಂದ್ರೆ ಹಣದ ಆಮಿಷ, ಬೆದರಿಕೆ ಹಾಕಿ ಈ ನಗರಸಭೆ ಚುನಾವಣೆಗಳನ್ನ ಗೆಲ್ಲೋದು ಎಲ್ಲ ಮಾಡ್ತಾ ಇದ್ರು. ಈ ರಾಜಕೀಯ ಪಕ್ಷಗಳು ಅದನ್ನ ಬೆಳೆಸ್ತಾ ಇತ್ತು. ಈ ಮತದಾರರನ್ನ ಓಲೈಸ್ಕೊಳ್ಳೋಕ್ಕೆ ಒಂದು ತಂಡ ಇತ್ತಲ್ಲ, ಅದು ಈ ಪುಡಿ ರೋಡಿಗಳು, ಕಳ್ಳಬಟ್ಟಿ ಸಾರಾಯಿ ಮಾರಾಟ ಮಾಡೋರು, ಅನೈತಿಕ ಚಟುವಟಿಕೆಗಳನ್ನ ಮಾಡುವಂತ ಎಲ್ಲ ಸಣ್ಣ ಪುಟ್ಟದವರೆಲ್ಲ ಚಿಗಿದ್ಕೊಳ್ಳೋಕೆ ಶುರು ಮಾಡಿದ್ರು. ಬೆಂಗಳೂರು ನಗರ ಬೆಳೀತಾ ಅನೈತಿಕ ಚಟುವಟಿಕೆಗಳು ಅದ್ರ ಜೊತೆ ಬೆಳೀತು. ಆ ಅನೈತಿಕ ಚಟುವಟಿಕೆಗಳಲ್ಲಿ ಕಳ್ಳಬಟ್ಟಿ ಸಾರಾಯಿ ಮಾರುವಂಥದ್ದು, ಈ ಕ್ಲಬ್ಬು, ಇಂಥ ಈ ಜೂಜು ಕೋರರ ತಂಡ, ಈ ಥರದ್ದೆಲ್ಲ. ಆಮೇಲೆ ಅನೈತಿಕ ವೇಶ್ಯಾವಾಟಿಕೆ, ಇಲ್ಲೆಲ್ಲ ಈ ರೂಢಿಗಳು ಅವರ ಹಫ್ತಾವನ್ನ ವಸೂಲಿ ಮಾಡಲಿಕ್ಕೆ ಉಟ್ಕೊಂಡ್ಬಿಟ್ರು. ಹಫ್ತಾವನ್ನ ಅದು ಹೆಂಗೆ ಅಂದರೆ, ಈ ಮುಂಬೈ ಈ ಭೂಗತ ಲೋಕಕ್ಕೂ ಬೆಂಗಳೂರು ಭೂಗತ ಲೋಕಕ್ಕೂ ತುಂಬ ವ್ಯತ್ಯಾಸ ಇದೆ. ಮುಂಬೈ ಭೂಗತ ಲೋಕದಲ್ಲಿ ಪ್ರೊಟೆಕ್ಷನ್ ಮನಿ ಅಂತೇಳಿ ಈ ಭೂಗತ ಲೋಕದ ಡಾನುಗಳು ವಸೂಲಿ ಮಾಡ್ತಾ ಇದ್ರು. ಬೆಂಗಳೂರು ನಗರದಲ್ಲಿ ಆ ಮಟ್ಟಕ್ಕೆ ಇರಲಿಲ್ಲ. ಅದು ಬೆಳಿಲಿಕ್ಕೆ ಶುರು ಆಯಿತು. ಹಂಗೆ ಬೆಳಿಲಿಕ್ಕೆ ಶುರು ಆದಾಗ ಉಟ್ಕೊಂಡಂಥ ಪಾತ್ರಗಳೇ ಕೊತ್ವಾಲ್ ರಾಮಚಂದ್ರ, ಆಯಿಲ್ ಕುಮಾರ, ರಾಬ್ರಿ ಜಯರಾಜು. ಅವನಿಗೆ ರಾಬ್ರಿ ಜಯರಾಜ್ ಅಂತ ಇದ್ರು. ಈ ರಾಮಚಂದ್ರ ರಾವ್ ಅಂತ ಅವನಿಗೆ ರಾಮಚಂದ್ರ ರಾವ್ ಅಂದ್ರೆ ಒಂದು ಪಾಯಿಂಟ್ ನೀವು ಅವಾಗಲೇ ಹೇಳುವಾಗ ಇವರು ರೌಡಿಗಳು ಪುಕ್ಕಲರಾಗಿರ್ತಾರೆ ಅಂತ ಹೇಳಿದ್ರಿ, ಭಯಾನಕ ಪುಕ್ಕಲರಾಗಿರ್ತಾರೆ ಅಂತ. ಇಲ್ಲಿ ನಾನು ನೆನ್ನೆ ನಿಮ್ಮ ಬಗ್ಗೆ ಸಂದರ್ಶನ ಮಾಡಬೇಕು ಅಂತಂದ್ರೆ ನಾನು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಬರಬೇಕಾದ್ರೆ ಒಂದು ವಿಷಯ ತಿಳಿತ್ತು. ಈ ಡಾನ್ ಜಯರಾಜ್, ರಾಬ್ರಿ ಜಯರಾಜ್ ಒಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ತನ್ನ ಜಮೀನನ್ನು ತನ್ನ ಹೆಸರು ಮಾಡ್ಕೊಳ್ಬೇಕಂತ ಧಮಕಿ ಹಾಕುವಾಗ ಸಬ್ ರಿಜಿಸ್ಟರ್ ತುಂಬಾ ಪ್ರಾಮಾಣಿಕ ವ್ಯಕ್ತಿ, ಆನೆಸ್ಟ್, ಕಪಾಳಕ್ಕೆ ಹೊಡಿತಾರಂತೆ ಜಯರಾಜ್. ನೀವು ಕಂಡಂಗೆ ಅದು ನೋಡಿ, ಈ ಭೂಗತ ಲೋಕದಲ್ಲಿ, ಬೆಂಗಳೂರು ಭೂಗತ ಲೋಕದಲ್ಲಿ ರೌಡಿಗಳು ಉಟ್ಕೊಂಡಾಗ ಜನಗಳಿಗೆ ಎದುರಿಸ್ಲಿಕ್ಕೆ ಅವ್ರಿಗೊಂದು ಟೈಟಲ್ ಕೊಡ್ತಾರೆ, ಅಲಿಯಾಸುಗಳು. ಪೊಲೀಸರ ಪ್ರಕಾರ ಈ ಅಲಿಯಾಸುಗಳು ಅಂತ, ಈ ಮುರ್ಗಿ ಫಯಾಜ್, ಅವನ ಹೆಸರು ಫಯಾಜ್ ಖಾನ್ ಅಂತ. ಫಯಾಜ್
ಫಯಾಜ್ನ ಆಲಿಯಾಸು ಕೋಳಿ ಫಯಾಜ್, ಕೋಳಿ ಅವ್ನು ಫಯಾಜ್. ಕೋಳಿ ಮಾರ್ತಾ ಇದ್ದಂತ. ಈ ತಮಿಳ್ನವರು ಕನ್ನಡದವರು ಕೋಳಿ ಫಯಾಜ್ ಅಂತ ಇದ್ರು. ಈ ಉರ್ದು ಭಾಷಿಕರು ಏನ್ ಮಾಡೋರು ಮುರ್ಗಿ ಫಯಾಜ್ ಅನ್ನಕ್ಕೆ ಶುರು ಮಾಡೋರು. ಮುರ್ಗಿ ಫಯಾಜು, ಕೋಳಿ ಫಯಾಜು. ಅವನು ಆ ಕೋಳಿ ಬಿಸ್ನೆಸ್ ಮಾಡ್ತಿದ್ದ, ಅಂಗಡಿ ಇಟ್ಕೊಂಡಿದ್ದ, ಕೋಳಿ ಮಾಂಸ ಮಾರಾಟ ಮಾಡೋ ಅಂಗಡಿ ಇಟ್ಕೊಂಡಿದ್ದ. ಒಂದು ಸಾಧಾರಣ ವ್ಯಾಪಾರಿ ಅವನು. ಅವನೇನು ಮಾಡ್ದ ನೋಡಿ, ಅಲ್ಲೇ ಒಂದು ಮಾಫಿಯಾ ಶುರು ಮಾಡ್ಕೊಂಬಿಟ್ಟ. ಕೋಳಿ ಬೆಂಗಳೂರಿನಲ್ಲಿ ಹೋಟ್ಲುಗಳು ಪ್ರಾರಂಭ ಆಯಿತು. ದೊಡ್ಡ ದೊಡ್ಡ ಹೋಟ್ಲುಗಳು, ಕಬಾಬ್ ಹೋಟ್ಲುಗಳು ಎಲ್ಲ ಅವಾಗ ಈಗಿರೋ ಥರ ಬೆಂಗಳೂರಲ್ಲ, ಒಂದೊಂದು ಅಲ್ಲಲ್ಲಿ ಒಂದು ದೊಡ್ಡ ದೊಡ್ಡ ಹೋಟ್ಲುಗಳು. ಆ ಹೋಟ್ಲುಗಳಿಗೆ ದಿನಕ್ಕೊಂದು 100 kg 30 kg 50 kg ಕೋಳಿ ಮಾಂಸ ಬೇಕಾಗಿದ್ದಂಥ ಹೋಟ್ಲುಗಳು, ದೊಡ್ಡ ಗಿರಾಕಿಗಳು, ನಮ್ಮಲ್ಲೇ ತಗೊಳ್ಬೇಕು ಅನ್ನೋದೊಂದು ಕೋಳಿ ಮಾಫಿಯಾನೇ ಶುರು ಆಗೋಯ್ತು. ಈ ರಾಮಚಂದ್ರ ರಾವ್ ಅಂತ, ಅವನು ಮಿಲಿಟ್ರಿ ಡೆಸರ್ಟರ್. ಅವನು ಮಿಲಿಟ್ರಿಯಿಂದ ಓಡ್ ಬಂದ್ಬಿಟ್ಟಿದ್ದ. ಈ ಓಡ್ ಬಂದು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ. ಅವನಿಗೆ ಅವನು ಬರೀ ರಾಮಚಂದ್ರ ಅಂದ್ರೆ ನೀವು ಅವನಿಗೆ ಕಪ್ಪಳ ಕೊಡಿತಾ ಇದ್ರಿ. ಕೊತ್ವಾಲ್ ರಾಮಚಂದ್ರ ಅಂದ ತಕ್ಷಣ ಅವನಿಗೆ ಕೈ ಮುಗಿದು ನಿಂತ್ಕೊಂತ ಇದ್ರಿ. ಈ ಎಲ್ಲಾ ರೌಡಿಗಳಿಗೆ ಒಂದು ಟೈಟ್ಲ್ ಇರೋದು, ಅಡ್ಡೆಸರು. ಈಗ ರೇಜರ್ ಲತೀಫ್, ಬ್ಲೇಡ್ ರಾಜ, ಕೊತ್ವಾಲ್ ರಾಮಚಂದ್ರ, ಈ ಆಮೇಲೆ ರಾಬ್ರಿ ಜಯರಾಜು, ಶಿವಕುಮಾರ್ ಅಂತ ಅವನ ಹೆಸರು, ಅವನಿಗೆ ಆಯಿಲ್ ಕುಮಾರು, ಬೂಟೋಸ್ ಕುಮಾರು, ಈ ತರ ಚಪ್ಲಿ ಕುಮಾರು, ಈ ತರ ಬೇರೆ 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 ಹೆಸರುಗಳನ್ನ ಇಟ್ಕೊಳ್ಳೋರು. ಇದು ಯಾಕೆ ಇಟ್ಕೊಳ್ಳೋರು ಅಂದ್ರೆ, ನಿಮ್ಗೊಂದು ಉದಾಹರಣೆ ನೀವು ಕೇಳಿದ್ರಿ ನನಗೆ. ಜಯರಾಜು ಬಹಳ ತುಂಗದಲ್ಲಿದ್ದ ಭೂಗತ ಲೋಕದಲ್ಲಿ. ಜಯರಾಜ್ ಹೆಸರು ಹೇಳಿದ್ರೆ ಕೆಲವು ಪೊಲೀಸ್ನವರೇ ಎದುರೋರು, ಆ ಮಟ್ಟಕ್ಕಿದ್ದ. ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತಾನೆ, ಗಾಂಧಿನಗರ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಒಬ್ಬ ಪ್ರಾಮಾಣಿಕ ಸಬ್ ರಿಜಿಸ್ಟ್ರಾರ್, ಅವರು ಸತ್ಯನಾರಾಯಣ ರಾವ್ ಅಂತಾನೆ ಅವ್ರ ಹೆಸರು. ಅವ್ರಿಗೆ ಹೋಗಿದ್ದಾರೆ, ಇವ್ರು ಸ್ವಲ್ಪ ಕಾಯಕ್ಕೇನೋ ಹೇಳಿದ್ದಾರೆ. ಇವನು ನನ್ನನ್ನು ಕಾಯಿಸ್ತೇನೆ, ನೀನು ಯಾರು ಅಂತೇಳಿ ಅವ್ರ ಮೇಲೆ ಬೀಳೋ ಮಟ್ಟಕ್ಕೆ ಹೊರಟದ. ನಾನು ಯಾರು ಅನ್ಕೊಂಡಿದ್ದೆ. ಈ ಗಲಾಟೆ ಮಾಡಕ್ಕೆ ಶುರು ಮಾಡ್ದ ಆಫೀಸಲ್ಲಿ. ಆಗ ಇವರು ಈಚೆ ಬಂದು, ಯಾರದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಇರ್ರಿ, ಅದು ನಿಮ್ಮ ಸೀನಿಯಾರಿಟಿ ಪ್ರಕಾರ ಮಾಡ್ತಾರೆ. ಇವನು ನನ್ನ ಸೀನಿಯಾರಿಟಿ, ನನ್ನನ್ನು ಕಾಯಿಸ್ತೇನೆ, ನೀನು ಏನು ಅನ್ಕೊಂಡಿದ್ಯಾ, ನೀನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ. ಅವ್ರಿಗೆ ಕೋಪ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಒಂದು ಕಪಾಳಕ್ಕೆ ಬಿಗಿದ್ಬಿಟ್ಟಿದ್ದಾರೆ. ಜಯರಾಜ್ಗೆ ಕಪಾಳ ಕೊಡ್ಬಿಟ್ಟು. ಕಪಾಳ ಕೊಡಿದ ತಕ್ಷಣ ಜಯರಾಜ್ ಅಷ್ಟು ದೊಡ್ಡ ಡಾನ್ ಅಲ್ವಾ, ಒಂದು ನಿಮಿಷ ತಲ್ಲಣ ಆಗ್ಬಿಟ್ಟ. ಅವನು ತಲ್ಲಣಾಗಿ ನನಗೆ ಹಿಂಗೆ ಹೊಡೆದ್ಬಿಟ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಅಬ್ಬರ ಮಾಡೋಷ್ಟ್ರಲ್ಲಿ ಜೊತೆಲಿರೋರು ಸ್ವಲ್ಪ ಬುದ್ಧಿವಂತಿಕೆ ಆಗಿ, ಈಗ ಪೊಲೀಸ್ ಬಂದ್ಬಿಡ್ತಾರೆ, ಅವರು ಸರ್ಕಾರಿ ನೌಕರ, ನಿನ್ನ ಮೇಲೆ ತೊಂದರೆ ಆಗ್ತದೆ, ಫಸ್ಟ್ ಹೊರಟ್ಬಿಡೋಣ ಅಂತ ಹೊರಟ್ಬಿಡ್ತಾರೆ. ಆಮೇಲೆ ಅವರು ಜಯರಾಜ್ ಅಂತ ಗೊತ್ತಾದಾಗ ಅವರು ಎದುರ್ಕೊಂಡ್ರೋ ಗೊತ್ತಿಲ್ಲ. ಆ ಕ್ಷಣಕ್ಕೆ ಅಲ್ಲಿಂದ ಇಡೀ ತಂಡ ಅಲ್ಲಿಂದ ಕಾಲ್ ಕಿತ್ಬಿಡ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಘಟನೆಗಳು ರೌಡಿಗಳು ಪುಕ್ರ ಅನ್ನೋದಕ್ಕೆ ಅವರೊಂದು ಪ್ರಭಾವಳಿಯನ್ನು ಸೃಷ್ಟಿ ಮಾಡಿ, ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ, ಸಾಮಾನ್ಯ ಜನರಿಗೆ ಅವ್ರ ಬಗ್ಗೆ ಭಯ ಉಟ್ಕೊಳ್ಬೇಕು. ಆ ಮಟ್ಟಕ್ಕೆ ಅವರು ಸ್ವಯಂ ಪ್ರೇರಿತ ಕಥೆಗಳನ್ನು ಹುಟ್ಟಿಸ್ತಾರೆ. ಈ ಥರ ಅವರು ಬೈಕಲ್ಲಿ ಕೂತ್ಕೊಂಡ್ಬಿಟ್ರೆ ಯಾರು ಹಿಡಿಯೋಕ್ಕಾಗಲ್ಲ. ಅವರು ಒಂದು ಸೈಕಲ್ ಚೈನ್ ಅವ್ರ ಕೈಯಲ್ಲಿದ್ರೆ 10 ಜನಕ್ಕೆ ಹೊಡಿತಾರೆ. ಈ ಥರದ್ದೆಲ್ಲ ಕಥೆಗಳು, ಅದಕ್ಕೆ ಟೈಟ್ಲುಗಳು ಹಂಗೆ ಉಟ್ಕೊಳ್ಳುತ್ತೆ. ಈಗ ಒಬ್ಬ ರೌಡಿ ಇದ್ದ ಬೆಂಗಳೂರಲ್ಲಿ, ಅವನ ಹೆಸರು ಮರ್ತೋಗಿದ್ದೀನಿ. ಅವನಿಗೆ ಲೀಟರ್ ಅನ್ನೋರು, ಲೀಟರ್ ಕೃಷ್ಣ ಅಂತ. ಅವ್ನಿಗೆ ಯಾಕೆ ಲೀಟರ್ ಅನ್ನೋರು ಅಂದ್ರೆ, 1 ಲೀಟ್ರು ಸಾರಾಯಿ ಕುಡಿತಾ ಇದ್ದ ಅಂತ. ಹಂಗೆ ಆ ಟೈಟ್ಲುಗಳು ಅವರ ಕ್ಯಾರೆಕ್ಟರ್ಗಳಿಗೆ, ಹವ್ಯಾಸಗಳಿಗೆ ಲಗತ್ತಾಗಿ ಕೊಡ್ತಾರೆ. ಅದಕ್ಕೂ ಕಥೆಗಳು ಕಟ್ತಾರೆ. ಈಗ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ, ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಭೂಗತ ಲೋಕದ ಬಗ್ಗೆ ತುಂಬ ಜನ ಮಾತಾಡ್ತಾ ಇರ್ತಾರೆ. ಅದರೊಳಗೆ ಯಾರೋ ಹೇಳಿದ್ದನ್ನು ಕೇಳಿ ಮಾತಾಡ್ತಾರೆ. ನಾವು ಅಲ್ಲಿದ್ದು ನೋಡಿ ಮಾಹಿತಿ ಸಂಗ್ರಹಿಸಿ ಏನಿದೆಯೋ ಅದನ್ನೇ ನಾವು ಮಾತಾಡ್ತಿದ್ವಿ. ಕೊತ್ವಾಲ್ ರಾಮಚಂದ್ರನಿಗೆ ದೇವರಾಜ ಅರಸ್ ಅವರು ಕೊತ್ವಾಲ್ ಅಂತ ಬಿರುದು ಕೊಟ್ಟರು ಅಂತ ಸುಳ್ಳು. ದೇವರಾಜ ಅರಸ್ ಅವ್ರಿಗೆ ಕೊತ್ವಾಲ್ ರಾಮಚಂದ್ರನ ಅವರ ಅಳಿಯನ್ಗಿತ್ತು. ಆದರೆ ಕೊತ್ವಾಲ್ ರಾಮಚಂದ್ರನಿಗೆ ಸಂಬಂಧನೇ ಇರಲಿಲ್ಲ.
ದೇವರಾಜ ಅರಸುನು ಕೊತ್ವಾಲ್ ರಾಮಚಂದ್ರನು. ಕೊತ್ವಾಲ್ ರಾಮಚಂದ್ರನ್ ಯಾಕೆ ಕೊತ್ವಾಲ್ ಅಂತ ಹೇಳ್ತಾ ಇದ್ರು ಅಂದ್ರೆ, ನೀವು ಬೇಕರಿ ಸರ್ಕಲ್ ಹತ್ರ ಒಂದು ಕೆಂಪೇಗೌಡ ಟವರ್ ಇದೆ, ಮೇಕ್ರಿ ಸರ್ಕಲ್. ಅಲ್ಲಿ ಕೆಂಪೇಗೌಡ ಟವರು ಆ 80ರ ದಶಕದಲ್ಲಿ ಅದೆಲ್ಲ ಖಾಲಿ ಜಾಗ, 70-80ರ ದಶಕದಲ್ಲಿ ಅದು ಒಂದು ಗುಡ್ಡೆ ಮೇಲ್ಗಡೆ ಕೆಂಪೇಗೌಡ ಟವರ್ ಇದೆ. ಅಲ್ಲಿ ಸಾಯಂಕಾಲದ ಹೊತ್ತೆಲ್ಲ ಈ ಪ್ರೇಮಿಗಳು ಕದ್ದು ಮುಚ್ಚಿ ಓಡಾಡಕ್ಕೆ ಅಲ್ಲೆಲ್ಲ ಬರ್ತಾ ಇದ್ರು. ಅಂಥವ್ರ ಮೇಲೆ ಒಂದು ದಾಳಿ ಮಾಡಿ ಅವ್ರ ಹತ್ರ ಇದ್ದಿದ್ದು ಉಂಗುರ, ಚಿನ್ನ ಇದನ್ನ ಕಿತ್ಕೊಂಡು ಹೋಗ್ಬಿಡ್ತಾ ಇದ್ದ. ಅಂದ್ರೆ ಒಂದು ಕೋಟೆ ತರ ಇತ್ತಲ್ಲ ಅಲ್ಲಿ, ಅದಕ್ಕೆ ಇವನಿಗೆ ಆ ಹೆಸರು ಕೊಟ್ಟಿದ್ದು. ನೀವೇನೋ ಕೊತ್ವಾಲ್ ರಾಮಚಂದ್ರನ ಬೈಕ್ ನಲ್ಲಿ ಚೇಂಜ್ ಮಾಡ್ಕೊಂಡು ಹೋಗಿ ಓಡೋದಿದ್ದಂತೆ. ಹೌದು, ಅದು ಆ ಸ್ಟೋರಿ ಹೇಳ್ಬೋದು ಸರ್. ಕೊತ್ವಾಲ್ ರಾಮಚಂದ್ರ ಬೆಳೀತಾ ಬೆಳೀತಾ ಕೊತ್ವಾಲ್ ರಾಮಚಂದ್ರನ ಜೊತೆ ದೊಡ್ಡ ತಂಡ ಕಟ್ತಾನ ಅವನು. ಈ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತದೆ, ಎಲ್ಲೆಲ್ಲಿ ಅವ್ಯವಹಾರಗಳು ನಡೀತದೆ, ಇದರ ಮಾಹಿತಿನ ಅವನು ತಂಡ ಸಂಗ್ರಹಿಸೋದು. ಏನಂದ್ರೆ ಈ ನೋಡಿ, ಒಂದು ಈ ಲೇವಾದೇವಿಗಾರರು ಬಡ್ಡಿ ಜಾಸ್ತಿ ಕೊಟ್ರೆ ಅಂಥವ್ರನ್ನ ಮಾಡಿ ಎದುರಿಸಿ ದುಡ್ಡು ಕಿತ್ಕೊಳ್ತಾ ಇದ್ದ. ಈ ಕ್ಲಬ್ಗಳು ನಡೀತಾ ಇತ್ತು, ಕೆಲವೆಲ್ಲ ಕದ್ದು ಮುಚ್ಚಿ ಮಾಡ್ತಾ ಇದ್ರು. ಪರ್ಮಿಟ್ ಲೈಸೆನ್ಸ್ ಇಲ್ದಿರೋ ಕ್ಲಬ್ಗಳು ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದ. ವಾಟಿಕೆ ಮಾಡ್ತಾ ಇರೋರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದ. ಕಳ್ಳುಬಟ್ಟಿ ಸಾರಾಯಿ ಮಾರೋರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದ. ಆಗ ಪೊಲೀಸ್ ವ್ಯವಸ್ಥೆ ಇಷ್ಟಿರ್ಲಿಲ್ಲ, ಇಷ್ಟು ಪೊಲೀಸು ಇರ್ಲಿಲ್ಲ, ಟೆಕ್ನಾಲಜಿನೂ ಇರ್ಲಿಲ್ಲ. ಆವಾಗ ಇವ್ರಿಗೆಲ್ಲ ಒಂದು ರೀತಿಯ ಏನು ಈ ಭೂಗತ ಲೋಕದ ಈ ಚಟುವಟಿಕೆಗಳು ಮಾಡಲಿಕ್ಕೆ ಬಹಳ ಅನುಕೂಲ ಆಗೋಯ್ತು. ಈ ಅನುಕೂಲ ಆಗಿರೋದ್ರಲ್ಲಿ ಇವ್ರದ್ದು ಜೀವನ ನಡಿಬೇಕಲ್ಲ, ಈ ಹಣ ವಸೂಲಿಗೆಲ್ಲ ಇದು ಶುರು ಮಾಡೋದು. ಈಗ ಎಷ್ಟೋ ಜನ, ಈಗ ನಾನು ಬೆಂಗಳೂರು ನಗರದಲ್ಲಿ ಹುಟ್ಟಿ ಬೆಂಗಳೂರು ನಗರದಲ್ಲಿ ಬೆಳೆದಿರೋದ್ರಿಂದ ಇದೆಲ್ಲ ನನಗೆ ಗೊತ್ತು. ಬೆಂಗಳೂರು ನಗರ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಲಿ ಬಂತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕೊತ್ವಾಲ್ ರಾಮಚಂದ್ರ ಅಥವಾ ಆ ನಂತರ ಬಂದಂಥ ಎಲ್ಲ ಭೂಗತ ಪಾತಕಿಗಳು ಅಂತಾನೆ ನಾನು ಹೇಳೋದು. ಅವರು ಜನಗಳು ತಿಳ್ಕೊಂಡಿರೋಷ್ಟು ಭಯಾನಕ ಅಲ್ಲ, ಭಯಂಕರ ಅಲ್ಲ. ಜನಗಳಿಗೆ ತಾವು ಭಯಂಕರರು, ನಾವು ಭಯಾನಕ ಅನ್ನೋದನ್ನ ಒಂದು ಸೃಷ್ಟಿ ಮಾಡಿ, ಜನಗಳಿಗೆ ಗೊಂದಲ ಸೃಷ್ಟಿ ಮಾಡಿ ಜನಗಳನ್ನ ಹೆದರಿಸ್ತಾ ಇದ್ರು ಇವರು. ಅವ್ರ ಮೇಲೆ ಬಿದ್ದಾಗ ನಮಗೆ ಗೊತ್ತಾಯ್ತು, ಪೊಲೀಸರು ಬಿದ್ದಾಗ ತಿಂಗಳಾನ್ಗಟ್ಲೆ ಅವ್ರು ಬೆಂಗಳೂರು ನಗರದಲ್ಲೂ ಕಾಲಿಡ್ತಾ ಇರ್ಲಿಲ್ಲ. ಹೌದು ಸರ್, ನಾನು ಕೇಳ್ಪಟ್ಟೆ ಒಬ್ರು ಕೋಳಿ ಫಯಾಜ್ ಅನ್ನೋ ಭೂಗತ ಪದಕಿ ನಿಮ್ ಜೊತೆ ಬಂದು ಶರಣಾಗ್ತಾನೆ, ಕೈ ಮುಗಿದ್ಕೊಂಡ್ ಬಂದ್ಬಿಡ್ತಾನೆ. ಆಮೇಲೆ ಒಬ್ರು ತನ್ವೀರ್ ಅನ್ನೋರ್ನ ನೀವು ಆ ಏರಿಯಾದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಕಕ್ಕ ಗುಂಡಿಗಳನ್ನೆಲ್ಲ ಕ್ಲೀನ್ ಮಾಡ್ತಿರ್ತೀರ ನೀವು. ಅಲ್ಲ, ಈಗ ಆಮೇಲೆ ನಾವು ಪೊಲೀಸ್ನವ್ರ ಮೇಲೆ ಈ ದಬ್ಬಾಳಿಕೆ ಮಾಡ್ತಾ ಇದ್ದಂತ ರೌಡಿಗಳನ್ನ ಜನಗಳಿಗೆ, ಈಗ ನಾನ್ ಮಾಡ್ತಾ ಇದ್ದಿದ್ದೇನು ಅಂದ್ರೆ, ಜನಗಳಿಗೆ ಇವರೊಂದು ಭಯ ಹುಟ್ಟಿಸುವಂತ ವಾತಾವರಣನ ಸೃಷ್ಟಿ ಮಾಡ್ತಾ ಇದ್ರು. ಅವ್ರ ಎದುರಾಳಿಗೆ ರಸ್ತೆಯಲ್ಲಿ ಹೊಡಿಯೋದು, ಮಚ್ಚಲ್ ಕಡಿಯೋದು, ಮನೆಗಳಿಗೆ ದಾಳಿ ಮಾಡಿಬಿಡೋದು, ಇದೆಲ್ಲ ಈಗ ಎಲ್ಲ ನಿಮಗೆ ಮಾನವ ಹಕ್ಕುಗಳು ಅದು ಇದು ಎಲ್ಲ ಬಂದಿರೋದು. ಆಗ ನಾವು ಹಿಡಿಬೇಕಾದ್ರೆ ಸ್ವಲ್ಪ ಪ್ರತಿರೋಧ ತೋರಿಸಿದ್ರೆ ರಸ್ತೆಯಲ್ಲಿ ಬಡಿತಾ ಇದ್ವಿ ಅವ್ರಿಗೆ. ಅಂದ್ರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಮಿನಿಮಮ್ ಫೋರ್ಸ್ ಯೂಸ್ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಹೌದು, ಕಾನೂನಲ್ಲಿ ಅವಕಾಶ ಇದೆ. ಯು ಕ್ಯಾನ್ ಯೂಸ್ ಮಿನಿಮಮ್ ಫೋರ್ಸ್ ಟು ಅಪ್ರೆಂಡ್ ಅನ್ನೋದು ಕಾನೂನಲ್ಲೇ ಇದೆ. ಅದನ್ನ ಉಪಯೋಗಿಸ್ಕೊಂಡು ನಾವು ಅವ್ರಿಗೆ ರಸ್ತೆಯಲ್ಲಿ ಬಡಿತಾ ಇದ್ವಿ. ಬಡ್ದಾಗ ನಾವು ನ್ಯಾಯಾಲಯದಲ್ಲಿ ಬಿಟ್ಟಾಗ ನಾವು ಪೊಲೀಸ್ನವ್ರು ಹೊಡೆದ್ರು ಅಂದಾಗ ನಮ್ಮನ್ನು ಕೇಳೋರು, ಹೌದು ಅವನು ನನ್ನ ಮೇಲೆ ಬೀಳುವಂತ ಇದು ನನ್ನ ಆತ್ಮರಕ್ಷಣೆಗೆ ನಾನು ಬಲಪ್ರಯೋಗ ಮಾಡಿದ್ದೀನಿ ಅಂದಾಗ ಕೋರ್ಟ್ ಹೋಗ್ತಾ ಇತ್ತು, ಮಾನವ ಹಕ್ಕುಗಳ ಆಯೋಗ ಹೋಗ್ತಾ ಇತ್ತು. ಈಗಲೂ ಅದನ್ನು ಮಾಡಬಹುದು. ಅಂದ್ರೆ ಈಗ ಸುಮ್ಮನೆ ಈ ಒಂದು ಕತೆ ಸುಳ್ಳು ಹೇಳಿ ತಪ್ಪು. ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪೊಲೀಸ್ನವ್ರಿಗೆ ವ್ಯವಸ್ಥೆ, ಪೊಲೀಸ್ ಅಂದರೆ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಗೆ ಜನಗಳಿಗೆ ಆ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು. ನಂಬಿಕೆ ಬರೋದಿದೆಯಲ್ಲ,
ಅದು ಯಾವಾಗ ಬರುತ್ತೆ ಅಂದರೆ ಆ ಪೊಲೀಸ್ ಹತ್ರ ಆ ರೌಡಿಯ ಅಥವಾ ಭೂಗತ ಲೋಕದ ಏನು ಕ್ಯಾರೆಕ್ಟರ್ ಇರುತ್ತೆ ಅವನ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಸಂಪೂರ್ಣ ಮಾಹಿತಿ ಇದ್ದಾಗ ಮಾತ್ರ ಅವನು ಎದುರ್ತಾನೆ ನಿಮಗೆ ಪೊಲೀಸರಿಗೆ. ಸಂಪೂರ್ಣ ಮಾಹಿತಿ ಯಾರು ಕೊಡಬೇಕು? ಜನ ಕೊಡಬೇಕು. ಜನ ಕೊಡಬೇಕಾದ್ರೆ ಜನಗಳಿಗೆ ಪೊಲೀಸರ ಮೇಲೆ ನಂಬಿಕೆ ಬರಬೇಕು. ಹೌದು. ಪೊಲೀಸ್ ಅಂದರೆ ವ್ಯವಸ್ಥೆ. ಜನಗಳಿಗೆ ವ್ಯವಸ್ಥೆಯ ಮೇಲೆ ನಂಬಿಕೆ ಬಂದಾಗ ಮಾತ್ರ ನಿಮಗೆ ಅವರು ಮಾಹಿತಿ ಕೊಡ್ತಾರೆ. ಈಗ ನಾವು ಈಗ ಎಷ್ಟೋ ಜನ ಈ ಭೂಗತ ಲೋಕದವ್ರನ್ನ ನಾವು ದಸ್ತಗಿರಿ ಮಾಡುವಾಗ ಏಕಾಏಕಿ ದಾಳಿ ಮಾಡಿ ಹಿಡಿತಾ ಇದ್ವಿ. ಅವ್ರ ತಲೆ ಒಳಗಡೆ ನಾವು ಈ ಜಾಗದಲ್ಲಿ ಇರುವಂಥದ್ದು ಇದು ಯಾರಿಗೂ ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲಿ ಇರೋರು ರೋಡಿಗಳಿರ್ತಾ ಇದ್ರು. ನಾವು ದಾಳಿ ಮಾಡಿದಾಗ ಅವ್ರಿಗೆ ಆಶ್ಚರ್ಯ ಆಗೋದು, ಯಾರು ಈ ಮಾಹಿತಿ ಕೊಟ್ಟರು ಅಂತ. ಅವರು ಗೊತ್ತಿಲ್ಲ, ಅವ್ರ ಜೊತೆಲಿರೋರೇ ಕೊಡೋರು ನಮ್ಗೆ. ಅವ್ರ ಮನೆಯವರು ಕೊಡೋರು, ಅಕ್ಕಪಕ್ಕದವ್ರು ಕೊಡೋರು. ಅಂದ್ರೆ ಆ ಜನಗಳಿಗೆ ನಮ್ಮ ಮೇಲೆ ನಂಬಿಕೆ ಇತ್ತು. ಆ ಜನಗಳಿಗೆ ವ್ಯವಸ್ಥೆ ಸರಿದಾರಿಲಿ ಹೋಗ್ಬೇಕು ಅನ್ನೋ ಭಾವನೆ ಇತ್ತು. ಆದರೆ ಆ ಜನಗಳು ಈಗಲೂ ಮಾಹಿತಿ ಕೊಡೋಕ್ಕೆ ತಯಾರಿರ್ತಾರೆ. ಆದರೆ ಆ ಪೊಲೀಸ್ನವರು ಆ ನಂಬಿಕೆಯನ್ನು ಉಳಿಸ್ಕೋಬೇಕು. ಆ ನಂಬಿಕೆ ಉಳಿದೇ ಇದ್ರೆ ಯಾವ ಸಾಮಾನ್ಯ ನಾಗರಿಕನೂ ಪೊಲೀಸರಿಗೆ ಮಾಹಿತಿ ಕೊಡೋದಿಲ್ಲ. ನೀವು ಮಾಹಿತಿ ಕೊಡೋದನ್ನ ಸುಪ್ರೀಂ ಕೋರ್ಟ್ ನಿಮ್ಮನ್ನು ಪ್ರಶ್ನೆ ಮಾಡೋಂಗಿಲ್ಲ ಯಾರು ಮಾಹಿತಿ ಕೊಟ್ಟರು ಅಂತ. ಯಾವುದೇ ನ್ಯಾಯಾಲಯ, ಯಾವುದೇ ರಾಜಕಾರಣಿ, ಯಾವುದೇ ಕಾನೂನು ನಿಮಗೆ ಮಾಹಿತಿ ಯಾಕೆ ಸಿಕ್ತು ಅಂತ ಕೇಳುವಂಥ ಅಧಿಕಾರನೇ ಇಲ್ಲ. ಅಂದರೆ ಆ ಮಾಹಿತಿಗೆ ಅಷ್ಟು ಬೆಲೆ ಇದೆ. ಆಮೇಲೆ ಮಾಹಿತಿದಾರನ ಅವನ ಹೆಸರು, ಅವನು ಇದೆಲ್ಲ ಗೋಪ್ಯವಾಗಿಡಬೇಕು. ಆ ನಂಬಿಕೆ ಜನಗಳಿಗೆ ಬಂದರೆ ಮಾಹಿತಿ ಕೊಡ್ತಾನೆ ಇರ್ತಾರೆ. ಸರ್ ನಿಮ್ಮ ಮೇಲೆ ಜನ ನಂಬ್ತಾ ಇದ್ರಂತ ನನಗೆ ಆವಾಗ ನಂಬೋದಲ್ಲ, ಈಗಲೂ ನನಗೆ ಮಾಹಿತಿ ಕೊಡ್ತಾರೆ ಜನ. ಸರ್ ಇಲ್ಲಿ ಇಂಥ ನಡೀತಾ ಇದೆ, ನಿಮ್ಮ ನಂಬರ್ ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ಪೇಪರಲ್ಲಿ ನೋಡಿದೆ, ನೀವು ಇದಕ್ಕೇನು ಮಾಡ್ಬೇಕು ಸರ್? ನಾನು ಅವ್ರಿಗೆ ಹೇಳೋದು ಇಂಥ ಪೊಲೀಸ್ನವ್ರಿಗೆ ಹೇಳಿ ಅಂತ. ನಾನು ಪೊಲೀಸ್ನವ್ರಿಗೆ ಎಷ್ಟೋ ಜನಕ್ಕೆ ಈಗಲೂ ಮಾಹಿತಿ ಕೊಡ್ತೀನಿ, ನೋಡಿ ಇದು ಹಿಂಗೆ ನಡೀತಾ ಇದೆ ಅಂತ. ಈಗ ಬೆಂಗಳೂರು ನಗರದ ದೊಡ್ಡ ಸಮಸ್ಯೆ ಏನು ಅಂದರೆ ಮಾದಕ ವಸ್ತುಗಳ ಜಾಲ ಇದೆ ಸರ್. ಜಾಲ ವಿತರಣೆ, ಮಾದಕ ವಸ್ತುಗೆ ಅದಕ್ಕೆ ಬಲಿಯಾಗದೇ ಇರೋರ ಸಂಖ್ಯೆ, ಆಮೇಲೆ ಕೋಟ್ಯಾಂತರ ರೂಪಾಯಿ ಮಾದಕದ ವಸ್ತುಗಳನ್ನು ಪೊಲೀಸ್ನವ್ರು ಪತ್ತೆ ಮಾಡ್ತಾ ಇದ್ದಾರೆ. ಆದರೂ ಬರ್ತಾನೇ ಇದೆ. ವಿದೇಶದಿಂದ ಬರುತ್ತೆ, ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬರುತ್ತೆ. ಈ ವ್ಯವಸ್ಥೆಯನ್ನು ಬಗ್ಗುಬಡಿಬೇಕಾದ್ರೆ ಜನಗಳಿಗೆ ಪೊಲೀಸರಿಗೆ ಮಾಹಿತಿ ಕೊಡುವಂಥ ನಂಬಿಕೆ ಬರಬೇಕು. ಆಮೇಲೆ ಯಾವುದೋ ಒಂದು ಬಡಾವಣೆಯಲ್ಲಿ ಮಾದಕ ವಸ್ತುಗಳು ಮಾರಾಟ ಮಾಡ್ತಾ ಇದ್ದಾರೆ ಅಂದಾಗ ಪೊಲೀಸರಿಗೆ ತಿಳಿಸುವಂಥ ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆ ಆಗಬೇಕಾದ್ರೆ ಆ ವ್ಯವಸ್ಥೆ ಮೇಲೆ ಆ ಜನಗಳಿಗೆ ನಂಬಿಕೆ ಬರಬೇಕು. ಇದು ಅವಾಗಿತ್ತು, ನಿಮಗೆ ಅವಾಗಿತ್ತು. ಜನ ನಮ್ಮನ್ನು ನಂಬೋರು. ನಾನು ಅದೇ ಈಗಲೂ ನನಗೆ ಮಾಹಿತಿ ಕೊಡ್ತಾರೆ ಅಂದರೆ ಆ ನಂಬಿಕೆ ಉಳ್ಕೊಂಡಿರೋದಕ್ಕೆ ಕೊಡೋದು. ಆವಾಗ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಈ ಮೊಹಲ್ಲಗಳಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ವಿ. ಜನಸಂಪರ್ಕ ಸಭೆ, ಮೊಬೈಲ್ ಇಲ್ಲ, ಯೂಟ್ಯೂಬ್ ಇಲ್ಲ, ನಿಮ್ಮದು ಯಾವ ವ್ಯವಸ್ಥೆನೂ ಇಲ್ಲ, ಬರೀ ಒಂದು ಟೆಲಿಫೋನ್ ನಂಬರ್ ಕೊಟ್ಟರೆ ಮಾಡೋನು ಮಾಹಿತಿದಾರನಿಗೆ ₹1 ಕಾಯಿನ್ ಹಾಕೋಷ್ಟು ಶಕ್ತಿ ಇರ್ತಾ ಇರಲಿಲ್ಲ. ಸರ್ ದುಡ್ಡಿಲ್ಲ, ನಾನು ಮಾಹಿತಿ ಸಿಕ್ತು, ನಿಮ್ಗೆ ನಾನು ಕಾಲ್ ಮಾಡೋಕ್ಕಾಗಲಿಲ್ಲ ಸರ್ ಅಂತ. ಆಮೇಲೆ ಆ ಫೋನಲ್ಲಿ ನಾನೇ ಕೂತಿರ್ಬೇಕು, ಇಲ್ದಿರೋರು ಕೊಡಲ್ಲ, ನಂಬಲ್ಲ. ಅವರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋರು, ಬೇರೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿದ್ರೆ ಕೊಡಲ್ಲ ಅವರು, ಯಾಕೆಂದ್ರೆ ಹೆಸರು ಅವ್ರದ್ದು ಗೊತ್ತಾಗ್ಬಿಟ್ರೆ ಅಂತ. ಆಮೇಲೆ ಆ ಥರ ಕಾಲಘಟ್ಟದಲ್ಲೇ ನಮಗೆ ಮಾಹಿತಿದಾರರಿಗೆ ನಾವು ಇಟ್ಕೊಂತ ಇದ್ವಿ. ಮಾಹಿತಿದಾರರು ಒಳ್ಳೊಳ್ಳೆ ಅವಾಗ ನಮ್ಮ ಕಾಲಕ್ಕೆ ಗಾಂಜಾ ಅನ್ನೋದು ಬಹಳ ಕೆಟ್ಟ ಇದಿತ್ತು ಅವಾಗ. ಜಾಲ, ಗಾಂಜಾ ಮಾರಾಟ, ಆಮೇಲೆ ಕಳ್ಳಬಟ್ಟಿ ಸಾರಾಯಿ, ಇದೆರಡರ ಮಾಹಿತಿನ ಯಾರು ಕೊಡಬೇಕು? ಈ ಸ್ಲಮ್ಮುಗಳಲ್ಲೇ ಅದು ಮಾರಾಟ ಆಗ್ತಾ ಇದ್ದಿದ್ದು, ವಿತರಣೆ ಆಗ್ತಾ ಇದ್ದಿದ್ದು, ಶೇಖರಣೆ ಆಗ್ತಾ ಇದ್ದಿದ್ದು. ಸ್ಲಮ್ಮಲ್ಲಿ ಇದರಿಂದ ನೊಂದಿರೋರು ಯಾರು? ಆ ಭಾಗದ ಮಹಿಳೆಯರು. ಆ ಕೊಳಚೆ ಪ್ರದೇಶದ ಕೂಲಿ ಕಾರ್ಮಿಕರ ಹೆಂಡತಿದಿರು ಇದರೊಳಗೆ ಬಹಳ ನೊಂದಿರ್ತಾರೆ. ಅವ್ರು ಕುಡ್ಕೊಂಬಂದು ಹೊಡಿಯೋದು, ಗಾಂಜಾ ಸೇವನೆ ಮಾಡಿ ಬಂದು ಹೊಡಿಯೋದು, ಅಫೀಮ್ ಸೇವನೆ ಮಾಡಿ ಬಂದು ದಬ್ಬಾಳಿಕೆ ಮಾಡೋದು. ಅವರು ರೋಸೋಗಿರ್ತಾರೆ, ಅವ್ರಿಗೆ ಹಿಡ್ಕೊಡ್ಬೇಕು.
ನಾವು ಅವ್ರದ್ದೆಲ್ಲ ಸಭೆ ಮಾಡಿ ಅವರ ಮೂಲಕ ನಾವು ತಗೊಳ್ತಾ ಇದ್ವಿ. ಅವ್ರಿಗೆ ನಾವು ಒಂದು ಕೇಸ್ ಪತ್ತೆ ಮಾಡಿದಾಗ ಆಗ ನಮ್ಮ ಅಧಿಕಾರಿಗಳು ಹೇಳೋರು, ಯಾರು ನಿಮಗೆ ಮಾಹಿತಿ ಕೊಟ್ಟರಲ್ಲ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ, ಅವ್ರಿಗೆ ಸ್ವಲ್ಪ ದುಡ್ಡು ಕೊಡಿ ಅಂತ. ನಮ್ಮದು ಪೊಲೀಸ್ ಇಲಾಖೆಯಲ್ಲಿ ಅದಕ್ಕೆ ದುಡ್ಡು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಇದೆ, ಸೀಕ್ರೆಟ್ ಸರ್ವಿಸ್ ಅಮೌಂಟ್ ಅಂತ. ಅದನ್ನ ನಾವು ಕೊಡ್ತಾ ಇದ್ವಿ, ಅದರಲ್ಲೂ ಕೊಡ್ತಾ ಇದ್ವಿ ದುಡ್ಡು ಅವ್ರಿಗೆ. ಪಾಪ ಅದು ಸರ್ಕಾರದಿಂದ ಬರ್ತಾ ದುಡ್ಡು ಅಥವಾ ನೀವು ಸರ್ಕಾರದಿಂದಲೇ ಕೊಡ್ತಾ ಇದ್ವಿ. ಅಂತ ಮಹಿಳೆಯರಿಗೆ ನಾವು ನಮ್ಮ ನಂಬರ್ ಕೊಟ್ಟಿರ್ತಾ ಇದ್ವಿ ಪೊಲೀಸ್ ಸ್ಟೇಷನ್. ಯಾಕೆಂದ್ರೆ ಆ ನೀವು ಬೆಳಿಗ್ಗೆ 10 ಗಂಟೆಗೆ ಅವ್ರು ಫೋನ್ ಮಾಡ್ತಾರೆ, ನಾವ್ ಇರಲ್ಲ. ಅವ್ರು ಬೇರೆಯವ್ರಿಗೆ ನಾನು ಇಂಥ ಮಾಹಿತಿ ಇದೆ ಅಂದ್ರೆ ಅದು ಲೀಕ್ ಔಟ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ನಾವು ಇದ್ದಾಗ್ಲೇ ನೀವು ಕೊಡ್ಬೇಕು ಅಂತ. ಅವ್ರು 5-6 ಸಲ ಕಾಲ್ ಮಾಡ್ಬೇಕಾದ್ರೆ ಆಗ್ಲೇ ₹1 ಇತ್ತು ಒಂದು ಕಾಲ್ಗೆ. ಒಂದು 5-6 ಸಲ ಮಾಡ್ಬೇಕಾದ್ರೆ ₹5 ಎಲ್ಲಿಂದ ತರ್ತಾರೆ? ನಾವು ಕೊಟ್ಟಿದ್ರೆ ನಂಬಿಕೆಯಲ್ಲಿ ನಮಗೆ ಮಾಡೋರು. ಬಹುತೇಕ ಯಶಸ್ವಿ ಪೊಲೀಸ್ ಅಧಿಕಾರಿಗಳು ತುಂಬಾ ಜನ ಬೆಂಗಳೂರು ನಗರದಲ್ಲೇ ಆಗೋಗಿದ್ದಾರೆ. ಯಶಸ್ವಿ ಪೊಲೀಸ್ ಅಧಿಕಾರಿಗಳ ಹಿಂದೆ ದೊಡ್ಡ ಮಾಹಿತಿದಾರರ ಜಾಲ ಇದೆ. ಆ ಮಾಹಿತಿದಾರರು ಹೆಚ್ಚಿದ್ದಂತ ಪೊಲೀಸ್ ಅಧಿಕಾರಿ ಯಶಸ್ವಿ ಪೊಲೀಸ್ ಅಧಿಕಾರಿ. ಅದು ಬರೀ ಈ ಕಳಬಟ್ಟಿ ಸಾರಾಯಿ, ಮಾದಕ ವಸ್ತುಗಳು, ಅಫೀಮು, ಗಾಂಜಾ ಅಲ್ಲ, ಕೊಲೆಗಡುಕರ ಬಗ್ಗೆ ಮಾಹಿತಿ ಕೊಡೋರು, ರೌಡಿಗಳ ಬಗ್ಗೆ ಮಾಹಿತಿ ಕೊಡೋರು, ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ರೆ ಮಾಹಿತಿ ಕೊಡೋರು. ಸರ್, ಈ ರೀತಿ ಒಂದು ಯಾವುದೋ ಒಂದು ಜನರಿಂದ ಮಾಹಿತಿ ಪಡ್ಕೊಂಡು ನೀವು ಒಂದು ಸಕ್ಸಸ್ ಆಗಿ ನಿಭಾಯಿಸಿರುವಂತ ಒಂದು ಆಪರೇಷನ್ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್, ಒಂದು ಬ್ರೀಫ್ ಆಗಿ? ನೋಡಿ, ಈಗ ನಾನು ಈ KG ಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. KG ಹಳ್ಳಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಎಲ್ಲ ಬಡವರು, ಕೂಲಿ ಕಾರ್ಮಿಕರು ಇಂಥವ್ರು ವಾಸ ಮಾಡ್ತಾ ಇದ್ದಂತ ಜಾಗ. ತುಂಬಾ ಶೋಷಣೆಗೊಳಗಾಗಿರುವಂತ ಜನಗಳೇ ವಾಸ ಮಾಡ್ತಾ ಇದ್ದಿದ್ದು ಹೆಚ್ಚಿನವರು. ಅದರೊಳಗೂ ಕೊಳಚೆ ಪ್ರದೇಶಗಳಲ್ಲಿ ಅಲ್ಲಿ ತುಂಬಾ ನೋವು ತಿಂತ ಇದ್ದವರು ಆ ಭಾಗದ ಮಕ್ಕಳು ಮತ್ತೆ ಮಹಿಳೆಯರು, ಹೆಂಗಸರು. ನಾವು ಅವ್ರಿಗೆಲ್ಲ ಮಾಡ್ತಾ ಇದ್ವಿ, ಏನ್ ಸರ್ ನೀವು ಇಲ್ಲಿ ಕಳ್ಬಟ್ಟಿ ನಿಲ್ಸಕ್ಕಾಗಲ್ವ ಅಂತ ಸಭೆಗಳಲ್ಲಿ ಹೇಳೋರು. ದುರಂತ ಏನು ಅಂದ್ರೆ ಆ ಎಲ್ಲಾ ದಂಧೆಗಳನ್ನು ನಡೆಸ್ತಾ ಇದ್ದಂತ ವ್ಯಕ್ತಿಗಳು, ರಾಜಕಾರಣಿಗಳು ಬಹಳ ಹತ್ರ ಇದ್ರು, ಭಯ ಬೀಳ್ತಾ ಇದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದು ಕೋಮುಗಲಭೆ ಸೃಷ್ಟಿ ಮಾಡ್ಬಿಡ್ತಾ ಇದ್ರು. ಈ ಕಾಲಘಟ್ಟದಲ್ಲಿ ನಾವೇನ್ ಮಾಡಿದ್ವಿ, ಮಹಿಳೆಯರಿಗೆ ಆಯ್ಕೆ ಮಾಡಿ, ಯಾರ್ಯಾರು ನನ್ನ ಗಂಡ ಹೊಡಿತಾನೆ ಬಡಿತಾನೆ ಅಂತ ಬಂದವ್ರು ಕಂಪ್ಲೇಂಟ್ ತಗೊಂಡು ಬಂದಾಗ ಅವ್ರನ್ನೆಲ್ಲ ನಾವು ಮಾತಾಡಿಸಿ ಅವ್ರ ಕೈಯಲ್ಲಿ ದುಡ್ಡು ಕೊಡ್ತಾ ಇದ್ವಿ. ನಿನ್ ಗಂಡ ಕುಡಿತಾನಲ್ವಾ, ಎಲ್ಲೆಲ್ಲಿ ಇಟ್ಟಿದ್ದಾರೆ ಇದೆಲ್ಲ ಕೊಡ್ಬೇಕಲ್ಲ. ಈ ಲಾರಿಗಳಲ್ಲಿ ಬಂದು ಟ್ಯೂಬ್ಗಳಲ್ಲಿ ಬಂದು ಅನ್ಲೋಡ್ ಆಗುತ್ತಲ್ಲ, ಅದನ್ನ ನೀವು ನಮ್ಗೆ ಹೇಳ್ಬೇಕಲ್ಲ. ಸಾರ್, ನಿಮ್ ಪೊಲೀಸ್ನವರೇ ಬರ್ತಾರೆ ಸರ್, ನಾವು ಏನ್ ಮಾಡೋದು ಅಂತ. ಅದಕ್ಕೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ, ನೀವು ಮಾಹಿತಿ ಕೊಡಿ, ನಾನು ಅಟ್ಯಾಕ್ ಮಾಡ್ತೀನಿ ಅಂತ. ನಾನು ಒಂದ್ ದಿವಸ ಕೂತಿದ್ದೀನಿ 9:30 ಗಂಟೆ. ನನ್ನ ಜೊತೆ ಒಬ್ರು ಕಾನ್ಸ್ಟೇಬಲ್ ರಾಮಾಂಜನೇಯ ಅಂತ ಈಗಲೂ ನನ್ನನ್ನು ಮಾತಾಡಿಸ್ತಾ ಇರ್ತಾರೆ ಅವರು. ಅವರು ನಾನು ಅಲ್ಲಿ ಏನೋ ಬರೀತಾ ಕೂತಿದ್ವಿ, ಫೋನ್ ಬಂತು. ಸರ್, ಒಂದು ಲಾರಿ ತುಂಬಾ ಕಳಬಟ್ಟಿ ಸರ್ ಅನ್ಲೋಡ್ ಆಗ್ತಾ ಇದೆ ಸರ್, KG ಹಳ್ಳಿ ನಾಗವಾರ ಹತ್ರ ಇಂಥ ಲಾರಿ ಸರ್, ತುಂಬಾ ಜನ ಇದ್ದಾರೆ ಅವರು ಅಂತ. ನಾವಿಬ್ಬರೇ ಹೋದ್ವಿ, ಮೋಟರ್ ವೆಹಿಕಲ್. ನಾನು ಹೋದೆ, ನಮ್ಮನ್ನ ನೋಡಿ ಲಾರಿ ನಮ್ಮ ಮೇಲೆ ಹತ್ತಿಸ್ಕೊಂಡ್ ಬಂದ್ಬಿಟ್ಟ. ಮೋಟರ್ ಬೈಕ್ ಶಬ್ದಕ್ಕೆ ಎಸ್ಕೇಪ್ ಆಗ್ಬಿಟ್ಟ. KG ಹಳ್ಳಿ ಎಲ್ಲ ಸ್ಲಮ್ಮು, ಈ ತರ ಮನೆಗಳೆಲ್ಲ ಬೆಳೆದಿಲ್ಲ. ಟ್ಯಾನ್ರಿ ರಸ್ತೆಯಲ್ಲಿ ಬಂದ, ನಾವು ಚೇಸ್ ಮಾಡ್ತಾ ಇದ್ದೀವಿ. ಈ ಕಲ್ಲುಗಳು ಇಟ್ಕೊಂಡಿದ್ರು ಲಾರಿಲಿ, ಕಲ್ಲುಗಳಲ್ಲಿ ಒಗೆಯಕ್ಕೆ ಶುರು ಮಾಡಿದ್ರು. ಅಟ್ಯಾಕ್ ಮಾಡ್ಕೊಂಡು ಆಮೇಲೆ ಖಾರ ಪುಡಿ ಎಸೆಯೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ನಾವು ಆದ್ರೂ ಬಿಡದೆ ಹೋಗ್ತಾ ಇದ್ವಿ. ಕಳ್ಳುಬಟ್ಟಿ ಸಾರಾಯಿನ ಈ ಲಾರಿ ಟ್ಯೂಬ್ಗಳಲ್ಲಿ ತುಂಬಿಸ್ಕೊಂಡು ಬರ್ತಾ ಇದ್ರು. ಆ ಲಾರಿ ಟ್ಯೂಬ್ ಹರಿದ್ಬಿಟ್ಟು ಕಳ್ಳುಬಟ್ಟಿ ಸಾರಾಯಿನ ಬಿಟ್ಬಿಡೋದು. ಅದು ನಮ್ಮ ಕಣ್ಣಿಗೆ ಎರಚುತ್ತದು, ರೈಡ್ ಮಾಡಕ್ ಆಗೋದಿಲ್ಲ. ಆದ್ರೂ ರೈಡ್ ಮಾಡಿದ್ವಿ. ಇನ್ನು ನಾವು ಹಿಡಿಬೇಕಾದ್ರೆ ಫೈರಿಂಗ್ ಮಾಡಬೇಕು. ನಾನು 80ರ ದಶಕದಲ್ಲೇನೆ ರಿವಾಲ್ವರ್ ಇಟ್ಕೊಂಡು ಓಡಾಡ್ತಾ ಇದ್ದಂತ ಪೊಲೀಸ್ ಅಧಿಕಾರಿ. ಕೆಲವು ಪೊಲೀಸರು ನಗೋರು, ಏನಕ್ಕೆ ಭಯ ಬೀಳ್ತೀರ ನೀವು, ಪೊಲೀಸ್ ಅಧಿಕಾರಿ ರಿವಾಲ್ವರ್ ಇಟ್ಕೊಂಡು ಈಗ ನೋಡಿರೋದು ಪಾರ್ಟ್ ಆಫ್ ಯೂನಿಫಾರ್ಮ್. ರಿವಾಲ್ವರ್ ಇಲ್ಲದೆ ಓಡಾಡಂಗೆ ಇಲ್ಲ ಅಧಿಕಾರಿಗಳು. ನಾವು ಹೋಗ್ಬೇಕಾದ್ರೆ ನನ್ನ ಜೊತೆ ಇದ್ದಂತ ಕಾನ್ಸ್ಟೇಬಲ್ ಅವ್ರು ರಾಮಾಂಜನೇಯ ಅಂತ, ಅವ್ರು ಹೇಳಿದ್ರು, ಸರ್ ಫೈರಿಂಗ್ ಮಾಡಲಿಲ್ಲ ಅದನ್ನು ನಿಲ್ಲಲ್ಲ ಅಂತ. ನಾನು ನಂದು 2ನೇ ಪೊಲೀಸ್ ಸ್ಟೇಷನ್, ಅದು ನಾನು ಸೇರಿಸೋ ದಿವಸಕ್ಕೆ KG ಹಳ್ಳಿ ಪೊಲೀಸ್ ಸ್ಟೇಷನ್. ರಿವಾಲ್ವರ್ ತೆಗೆದೆ, ಲಾರಿಗೆ ಫೈರ್ ಮಾಡಿದೆ. ಫೈರಿಂಗ್ ಮಾಡಿದಾಗ ಫೈರ್ ಮಾಡ್ತಾ ಇದ್ದಾರೆ ಅಂತೇಳಿ ಅವನು ಅಡ್ಡಾದಿಡ್ಡಿ ಎಲ್ಲೋ ಹೋದ.
ಒಂದು ರಸ್ತೆಗೆ ಹೋದ, ವಾಪಸ್ ಬರೋಕ್ಕಾಗಲ್ಲ, ನಾವು ಫೈರಿಂಗ್ ಮಾಡ್ತಾ ಇದ್ದೀವಿ, ಹೆದರ್ಕೊಂಡು ಲಾರಿ ಬಿಟ್ಬಿಟ್ಟು ಓಡೋಗ್ಬಿಟ್ರು. ಒಬ್ಬನ ಹಿಡಿದ್ವಿ. ಒಳಗಡೆ 20 ಟ್ಯೂಬ್ಗಳ ಕಳ್ಳಬಟ್ಟಿ ಸಾರಾಯಿ, 20 ಟ್ರ್ಯಾಕ್ಟರ್ ಟ್ಯೂಬಲ್ಲಿ ಎಷ್ಟು 1,000 ಲೀಟರ್ ಆಗ್ಬೋದು, 2,000 ಲೀಟರ್ ಆಗ್ಬೋದು, 20 ಟ್ಯೂಬ್ ಕಳ್ಳಬಟ್ಟಿ ಸಾರಾಯಿ. ಈ ಮೇಡಿ ಮಲ್ಸಂದ್ರ ಈ ಕಡೆಯಿಂದ ತಂದು ಇಲ್ಲಿ ಮಾರೋರು. ಈ ಕಳ್ಳಬಟ್ಟಿ ಸಾರಾಯಿ ದುರಂತದಲ್ಲಿ 100 ಜನ ಸತ್ತಿದ್ದಾರೆ, ಆದರೂ ಅದನ್ನು ಕುಡಿಯೋರು. ಈ ಮಾಹಿತಿ ಕೊಟ್ಟಿದ್ದು ನನಗೊಂದು ಹೆಣ್ಣು ಮಗು, ಅದೇ ನಂದಿರೋರು ಮನೆಯಲ್ಲಿ. ಆ ಹೆಣ್ಣು ಮಗು ನನಗೆ ಕೊಟ್ಟಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಆಕೆಗೆ ನಾನು ಈಗ ಹೋಗ್ತಾ ಇದ್ದೀನಿ ಇವಾಗ ಅಂದ್ರೆ, ಸಾರು ಹಿಡಿಬೇಕು ಸಾರ್, ನನಗೆ ಅವಳು ಹೇಳಿದ ಮಾತು ಇನ್ನೂ ನೆನಪಿದೆ, ನೀವು ಹೋಗಿ ಹಿಡಿಬೇಕು ಸಾರ್, ಎಲ್ಲ ಪೊಲೀಸ್ನವ್ರು ಹಂಗೆ ಬಂದು ದುಡ್ಡು ಇಸ್ಕೊಂಡು ಬಿಟ್ಟು ಬಿಡಬಾರ್ದು ಸರ್. ಅದು ನನ್ನ ಮನಸ್ಸಲ್ಲಿ ಹೆಂಗಿತ್ತು ಅಂದರೆ, ನಾವು ಹಿಡಿದಾಗ ಅವಳು ಮಾರನೇ ದಿವಸ ನನಗೆ ಒಂದು 2-3 ದಿವಸ ಆದಮೇಲೆ ಒಂದು ಫೋನ್ ಮಾಡಿದ್ಲ ಹೆಂಗಸು. ಸಾರ್ ತಮಿಳಲ್ಲಿ ಮಾತಾಡ್ತಾ ಇದ್ಲ ಹೆಂಗಸು, ತಮಿಳಲ್ಲಿ ಮಾತಾಡಿ ಹೇಳೋದು, ಬಹಳ ನಿಮಗೆ ಧನ್ಯವಾದಗಳು, ನೀವು ಬಿಟ್ಬಿಡ್ತೀರ ಅನ್ಕೊಂಡೆ, ಹಿಡ್ದಿದ್ದೀರಿ ಸರ್, ಈ ಥರ ಬಂದಾಗ ನಾನು ಕೊಡ್ತೀನಿ, ಕೊಡಮ್ಮ ನೀನು ಅಂತ. ನಿನಗೆ ನಾನು ದುಡ್ಡು ಕೊಡ್ತೀನಿ ಬಾ ಅಂದೆ, ನೀವು ಬಿಡೋರಲ್ಲ ಸರ್, ಅದೇ ಸಂತೋಷ. ಸರ್, ಇದೊಂದು ಘಟನೆ ಆಯ್ತು. ಇದ್ರ ಜೊತೆಗೆ ಇನ್ನೊಂದು ಒಂದು ಘಟನೆ ಹೇಳಿ ಸರ್. ನೀವು 30 ವರ್ಷ ಪೊಲೀಸ್ ಆಫೀಸರ್ ಆಗಿ ಸರ್ವಿಸ್ ಮಾಡಿದ್ದೀರಿ. ಈ 30 ವರ್ಷದಲ್ಲಿ ನನಗೆ ತುಂಬಾ ಪೊಲೀಸ್ ಆಗಿದ್ದಕ್ಕೂ ಸಾರ್ಥಕ ಆಯ್ತಪ್ಪ, ನನಗೊಂದು ಆತ್ಮತೃಪ್ತಿ ಇಂಥ ಒಂದು ಸಕ್ಸಸ್ ಇಂದ ಈ ಒಂದು ಆಪರೇಷನ್ ಇಂದ ಸಿಕ್ತು ಅಂತ ಒಂದು ಇನ್ಸಿಡೆಂಟ್ ಸರ್, ಟಾಪ್ ಅಲ್ಲಿರೋದು ನೀವು ಆಪರೇಷನ್ ಮಾಡಿರೋದ್ರಲ್ಲಿ. ಅಲ್ಲ, ನಾನು 30 ವರ್ಷ ಸರ್ವಿಸ್ ಮಾಡಿ ವೃತ್ತಿ ಸಂತೃಪ್ತಿ ಸಿಗುತ್ತಾ ಅಂತ ಯಾರಾದರೂ ಕೇಳ್ತಾರೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಯಾರಾದರೂ ಕೇಳ್ತಾರೆ, ನಿಮ್ಗೆ ಎಷ್ಟು % ವೃತ್ತಿ ಸಂತೃಪ್ತಿ ಸಿಕ್ಕಿದೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಂತ ಕೇಳ್ತಾರೆ, ನನಗೆ 100ಕ್ಕೆ 100 ಭಾಗ ಆ ಸಂತೃಪ್ತಿ ನನಗೆ ಸಿಕ್ಕಿದೆ. ಆ ಸಂತೃಪ್ತಿ ನನಗೆ ಯಾಕೆ ಸಿಕ್ಕಿದೆ ಅಂದರೆ, ನನ್ನ ಪ್ರತಿ ಕಾರ್ಯಾಚರಣೆ, ಯಶಸ್ವಿ ಕಾರ್ಯಾಚರಣೆಗಳಲ್ಲಿ ನನ್ನ ಜೊತೆ ಸಾಥ್ ಕೊಡ್ತಾ ಇದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಸು ಮತ್ತು ಹೆಡ್ ಕಾನ್ಸ್ಟೇಬಲ್ಸು ಹೆಂಗೆ ಕೊಡೋರು ಅಂದರೆ, ಜೀವದ ಹಂಗನ್ನು ತೊರೆದು ಕೆಲಸ ಮಾಡ್ತಾ ಇದ್ರು. ನಾವು ಮಾಡ್ತೀವಿ, ನಮಗೆ ನೋಡಿ, ನಿಮಗೆ ಆಶ್ಚರ್ಯ ಆಗ್ಬೋದು, 2,000 ಲೀಟರ್ಗಳ ಕಳ್ಳಬಟ್ಟಿ ಸಾರಾಯಿಗೆ ಸಾಗಾಣಿಕೆಗೆ ಯೂಸ್ ಮಾಡ್ತಾ ಇದ್ದಂಥ ಲಾರಿಗೆ ಆಗ 1 ಲಕ್ಷ ರೂಪಾಯಿ ಇತ್ತು, 2 ಲಕ್ಷನ 1 ಲಕ್ಷ ಇತ್ತು. ಅದು ಆಮೇಲೆ ಈ ಕಳ್ಳಬಟ್ಟಿ ದುರಂತಗಳಿಂದ ಸಾಯೋದನ್ನ ತಪ್ಪಿಸಿದಂಥ ಸಂತೃಪ್ತಿ ಇತ್ತು. ಜನಗಳು ಅಪ್ರಿಷಿಯೇಟ್ ಮಾಡಿದ್ರು. ಬೆಂಗಳೂರು ನಗರದ ಸಂಜೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸಲ್ಲಿ ನ್ಯೂಸ್ ಕ್ಯಾರಿ ಆಯಿತು. ಹೆಡ್ಲೈನ್ಸಲ್ಲಿ ಇದು ಕಳ್ಳಬಟ್ಟಿ ಸಾರಾಯಿಗೆ ಬೆನ್ನತ್ತಿ ಹಿಡಿದಂಥ ಪೊಲೀಸ್ ಅಧಿಕಾರಿ ಅಂತ ಫ್ರಂಟ್ ಪೇಜಲ್ಲಿ ಬಂತು, ಎಲ್ಲ ಬಂತು. ಜೀವದ ಹಂಗೆ ತೊರೆದು ನಾವು ಹೋಗಿದ್ದವ್ರು ಒಂದು ಕಲ್ಲು ಬಿದ್ದರೆ ಸಾಕಲ್ಲ, ನಾವು ಸಾಯೋಂಥ ಇದ್ರಂತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಕೊಟ್ಟಂಥ ರಿವಾರ್ಡು ನಿಮ್ಗೆ ಆಶ್ಚರ್ಯ ಆಗ್ಬೋದು. 100 ರೂಪಾಯಿ ರಿವಾರ್ಡ್ ಕೊಟ್ರಾಗ, ಅವತ್ತು 100 ರೂಪಾಯಿ ರಿವಾರ್ಡು ಕಳ್ಳಬಟ್ಟಿ ಸಾರಾಯಿ ನನಗೂ ನನ್ನ ಕಾನ್ಸ್ಟೇಬಲ್ಗೂ ಸೇರಿ 100 ರೂಪಾಯಿ ರಿವಾರ್ಡ್ ಕೊಟ್ರು. ಅಂದರೆ ರಿವಾರ್ಡ್ಗಿಂತ ಮುಖ್ಯ ಆ ತೃಪ್ತಿ ಇತ್ತಲ್ಲ, ಹಿಡಿದೆ ಅನ್ನೋದೊಂದು ತೃಪ್ತಿ ಇತ್ತಲ್ಲ ಅದು. ಮತ್ತು ಹೆಣ್ಮಗು ನನಗೆ ಫೋನ್ ಮಾಡಿ ನನ್ನನ್ನು ಪ್ರಶಂಸೆ ಮಾಡಿದ್ದು. ಆ ಪ್ರಶಂಸೆ ಮಾಡಿದ್ದಿದೆಯಲ್ಲ ಸರ್, ನಾನು ಕೊಡ್ತೀನಿ ಇನ್ಮೇಲೆ ನಿಮಗೆ ಮಾಹಿತಿ ಅಂತ. ಅದೇ ಹೆಣ್ಮಗು ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಆಗಾಗ ಹೆಂಗಸು ಯಾರೋ ಫೋನ್ ಮಾಡಿ, ಸಾರ್ ನಾನು ಕೂಲಿ ಕೆಲಸ ಮಾಡೋದು, ನನ್ಗೆ ಬಾಮ್ಮ ಕಾಸ್ಟ್ ಇಲ್ಲ ಸರ್, ನನಗೆ ಇದನ್ನು ನೀವು ಬಿಡಬಾರ್ದು ಅಂತ. ಆಮೇಲೆ ಒಂದ್ಸಲಿ ನನಗೊಂದು ಮಾಹಿತಿ ಕೊಟ್ಟರು, ಸರ್ ಇಂಥ ಕ್ರಾಸಲ್ಲಿ ಇಂಥ ಮನೆಯೊಳಗಡೆ 50 ಟ್ಯೂಬಲ್ಲಿ ಕಳ್ಳಬಟ್ಟಿ ಸಾರಾಯಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ, ನೀವು ಮುಟ್ಟಕ್ಕಾಗಲ್ಲ. KG ಬಾಗ್ಲೂರು ಲೇಔಟಲ್ಲಿ. ಯಾಕೆ ಮುಟ್ಟಕ್ಕಾಗಲ್ಲ ಅಂದರೆ, ಯಾರು ಮಾರಾಟ ಮಾಡ್ತಾಳಲ್ಲ ಫುಲ್ ಅಲ್ಲಿ ಆಕೆ ಅನಭಿಷಿಕ್ತ ಇದು ರಾಣಿ, ಅವಳ ಹಿಂದೆ ಆ ಭಾಗದ ಶಾಸಕರು, ರಾಜಕಾರಣಿ, ಮಂತ್ರಿಗಳಿದ್ದಾರೆ, ಅವರೇ ಬಂದ್ಬಿಡ್ತಾರೆ ನಿಮ್ಮನ್ನ ಅಂತ ಮಾಹಿತಿ ಕೊಟ್ಲು. ನಾನು ಆ ಮಾಹಿತಿ ಕೊಟ್ಟಾಗ ಅಲ್ಲಿ ಹೋದಾಗ ನನಗೆ ಮನೆ ಪತ್ತೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಈ ಶ್ವಾನದಳ ಡಾಗ್ ಸ್ಕ್ವಾಡ್ ಎಲ್ಲ ತಗೊಂಡೋಗಿದ್ರೆ ಆಗಿರೋದೇನೋ, ಈ ಸ್ವಲ್ಪ ಆಗೆಲ್ಲ ಕಷ್ಟ ಇತ್ತು ನಮಗೆ ಅದನ್ನು ತರಿಸೋದು, ಇದೆಲ್ಲ ಪತ್ತೆ ಮಾಡೋಕ್ಕಾಗಲಿಲ್ಲ. ವಾಪಸ್ ಬಂದೆ.
ನೀನು ಹಿಂಗೆ ಹೇಳಿದ್ರೆ ಆಗಲ್ಲಮ್ಮ, ಮನೆಗೆ ಗುರ್ತು ಮಾಡಬೇಕು ನೀನು. ಸರ್ ನನ್ನ ಮನೆ ಗುರ್ತು ಮಾಡೋದು ನನ್ನ ಸಾಯಿಸ್ಬಿಡ್ತಾರೆ, ನೆಕ್ಸ್ಟ್ ಟೈಮ್ ನೀವು ಮಾಹಿತಿ ಕೊಡ್ತೀನಿ ಸರ್ ನಾನು. ಹೆಂಗೆ ಕೊಡ್ತೀಯ ಅಂದೆ. ಆ ಮನೆ ಡೋರ್ಗೆ ಒಂದು ಇಂಟು ಮಾರ್ಕ್ ಹಾಕಿರ್ತೀನಿ ಸರ್, ಆ ಮನೆ ರೈಡ್ ಮಾಡಿ ಅಂತ. ಆ ಸ್ಲಮ್ಮಲ್ಲಿ ರಸ್ತೆ ಹೇಳ್ತೀನಿ, ಆ ಮನೆಗೆ ಒಂದು ಇಂಟು ಮಾರ್ಕ್ ಹಾಕಿರ್ತೀನಿ, ನಿಮಗೆ ದಾಳಿ ಮಾಡ್ಬೇಕಲ್ಲಿ ಅಂತ. ಒಂದು ವಾರದಲ್ಲೇ ಕೊಟ್ಲು. ಒಂದು ಮನೆಗೆ ಇಂಟು ಮಾರ್ಕ್ ಹಾಕಿದ್ವಿ. ನಮ್ಮ ಪೊಲೀಸ್ನನ್ನೆಲ್ಲ ಕರ್ಕೊಂಡದೆ. ಏನ್ ಅಲ್ಲಿ ಹೋದ್ರೆ ಜನ ಸೇರ್ಕೊಂಡ್ಬಿಟ್ಟು ಏನೋ ಬಂದಿದ್ದಾರೆ ರೈಡ್ ಮಾಡ್ತಾರೆ ಪೊಲೀಸ್ನವರು ಅಂತ. ಆ ಮಾರಾಟ ಮಾಡ್ತಾ ಇದ್ಲಲ್ಲ ಅವಳಿಗೂ ಓವರ್ ಕಾನ್ಫಿಡೆನ್ಸ್, ನಮ್ಮ ಜಾಗನ ಹಿಡಿಯಕ್ಕೆ ಆಗಲ್ಲ ಅಂತ. ಸೀದಾ ಈ ಮನೆ ಇದೆ, ಬೀಗ ಹಾಕಿದೆ, ಹೊಡೀರಿ ಬೀಗ ಅಂದೆ. ಸರ್ ಯಾರ್ದೋ ಮನೆ ಬೀಗ ಹೊಡೆದ್ರೆ ಹೆಂಗೆ ಸರ್ ಅದ್ರು ಪೊಲೀಸ್ನವರು, ಹೊಡೀರಿ ನೋಡೋಣ ಅಂತ. ಹೊಡೆದ್ರೆ 50 ಟ್ಯೂಬ್ ಕಳ್ಬಟ್ಟಿ ಸರ್. 50 ಟ್ಯೂಬ್. ಅವಳು ಮಾರಾಟ ಮಾಡೋಳು ನಡ್ಗೋಗ್ಬಿಟ್ಲು. ಕ್ವೀನು ಕಳ್ಬಟ್ಟಿ ಸರ್ ಆ ಏರಿಯಾದಲ್ಲಿ. ಅವಳಿಗೆ ರೋಡಿಸಮ್ ಗೊತ್ತಿತ್ತು, ಪೊಲಿಟಿಷಿಯನ್ಸ್ ಗೊತ್ತಿತ್ತು, ಎಲ್ಲವೂ ಗೊತ್ತಿತ್ತು. ನಾನು ರೈಡ್ ಮಾಡಿದಾಗ ಪೊಲೀಸ್ನವ್ರು ಅಲರ್ಟ್ ಆದ್ರು ಮೊದಲಿಗೆ. ಯಾಕಂದ್ರೆ ನನಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಿ ಆ ಬೀಟ್ನವ್ರಿಗೆ ನಾವು ಕ್ರಮ ತೆಗೆದುಕೊಳ್ತೀವಲ್ಲ, ನಿನ್ನ ಬೀಟಲ್ಲಿ ಹಿಂಗಾಗಿದೆ, ನೀನ್ ಮಾಹಿತಿ ಕೊಟ್ಟಿಲ್ವಲ್ಲ, ನಿನ್ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಬಾರ್ದು, ಶಿಸ್ತಿನ ಕ್ರಮ, ಅವನ ಕೆಲ್ಸಕ್ಕೆ ಕೂತು ಬರುತ್ತೆ. ಅವ್ರು ಅಲರ್ಟ್ ಮಾಡಿ ಎಲ್ಲ ಒಂದು ಕಡೆಯಿಂದ ನಿಲ್ಸಕ್ ಶುರು ಮಾಡಿದ್ರು. ಇದು ಸರ್ ಆಪರೇಷನ್ ಅಂದ್ಮೇಲೆ ನಿಮಗೆ ಕ್ವೀನ್ ಅಂತಂದಲ್ವಾ ವ್ಯಾಪಾರಸ್ಥೆ, ಅವ್ರ ಕಡೆಯಿಂದ ಏನು ನಿಮಗೆ ಒತ್ತಡಗಳೇನು ಬರಲಿಲ್ಲ? ನನಗೆ ರಾಜಕಾರಣಿಗಳು ನೋಡಿ, ನನ್ನ 30 ವರ್ಷ ಸೇವಾವಧಿಯಲ್ಲಿ ರೌಡಿಗಳ ಮೇಲೆ ಬಿದ್ದಾಗ, ಈ ದಂಧೆಕೋರರ ಮೇಲೆ ಬಿದ್ದಾಗ, ರಾಜಕಾರಣಿಗಳು ಒಂದು ಸಣ್ಣ ಪ್ರಯತ್ನ ಮಾಡಿರೋರು ಅಷ್ಟೇ. ರಾಜಕಾರಣಿಗಳು ನನ್ನನ್ನು ಮಾತಾಡ್ಸಕ್ ಆಗ್ತಾ ಇರ್ಲಿಲ್ಲ, ರೌಡಿಗಳು ಮಾತಾಡ್ಸಕ್ ಆಗ್ತಾ ಇರ್ಲಿಲ್ಲ. ಯಾವುದೇ ಒತ್ತಡಗಳು ಬೇರೆಯವ್ರಿಗೆ ಹಾಕೋರೇನೋ, ನನಗೆ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ನನ್ನ ಮೇಲಿದ್ದಂಥ ಅಧಿಕಾರಿಗಳು ಅಷ್ಟು ಪ್ರಾಮಾಣಿಕರು, ಅಷ್ಟು ಗಟ್ಟಿಗೆ. ಈಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರು ತಾನು ಒಂದು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಬೇಕಾದ್ರೆ ಆ ರಾಜಕಾರಣಿಯ ಪ್ರಭಾವ ಇಲ್ಲದಿದ್ರೆ ಅವನು ಅಲ್ಲಿ ಇದೇ ಪೋಸ್ಟಿಂಗೇ ತಗೊಳಕ್ಕಾಗಲ್ಲ. ನಮಗೆ ಕಮಿಷನರ್ ಇಂಥ ಜಾಗದಲ್ಲಿ ಹೋಗಿ ನೀನು ಚಾರ್ಜ್ ತಗೊಳ್ಬೇಕು ಅಂತ ಹೇಳೋರು. DCPಗಳು ನಿನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಹೋಗ್ಬೇಕು, ನೀನು ಇಂಥ ಕಡೆ ಚಾರ್ಜ್ ತಗೊಳ್ಬೇಕು ಅಂತ ಹೇಳೋರು. ನಮ್ಗೆ ಆಶ್ಚರ್ಯ ಸರ್, ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಹೋಗಿ ತಗೊಳ್ಬೇಕು ಅಂತ. ಈಗ ಆ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಈಗ ಆ ಭಾಗದ ಶಾಸಕ, ಆ ಭಾಗದ ಪ್ರಭಾವಿ ರಾಜಕಾರಣಿ ಹೇಳಿದ್ರೆ ಮಾತ್ರ ನಿಮ್ಗೆ ಆ ಜಾಗಕ್ಕೆ ಪೋಸ್ಟಿಂಗ್ ಹೋಗುತ್ತೆ. ಮತ್ತೆ ಅವನು ಆ ರಾಜಕಾರಣಿಯ ಗುಲಾಮನಾಗಿ ಕೆಲಸ ಮಾಡಬೇಕಾ, ಜನಸೇವಕನಾಗಿ ಕೆಲಸ ಮಾಡಬೇಕಾ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ಆವಾಗ ಏನು ಮಾಡೋರು, ನಾವು ಹೇಳಿದ್ರೆ ನಾವು ತುಂಬ ಕೊಚ್ಕೊಳ್ತಾ ಇದ್ದೀವಿ, ಜಂಬ ಕೊಚ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಶಾಸಕ ಅಥವಾ ಮಂತ್ರಿ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿರೋ ಕಾಲಘಟ್ಟದಲ್ಲಿ ಶಾಸಕ ಮಂತ್ರಿ ಸಬ್ ಇನ್ಸ್ಪೆಕ್ಟರ್ ಮೂಡಿ ಆಗಿದೆ, ಮಾತಾಡ್ಬೋದಾ ಅಂತ ಕೇಳೋರು. ಈಗ ಬಾರೆ ನನ್ನ ಮನೆಗೆ ಅಂತ ಕರಿತಾನ ನಾವು ಹೋಗೋ ಅವ್ನ ಮನೆ ಬಾಗಿಲಲ್ಲಿ ನಿಂತ್ಕೋಬೇಕು. ವ್ಯವಸ್ಥೆ ಬದಲಾಗಿದೆ. ವ್ಯವಸ್ಥೆ ಅಲ್ಲ, ಅಧಿಕಾರಿಗಳು ಗಟ್ಟಿ ಇಲ್ಲ. ಮೇಲಧಿಕಾರಿಗಳು ಗಟ್ಟಿ ಆದ್ರೆ ರಾಜಕೀಯ ಒತ್ತಡದಿಂದ ಯಾರು ಒಂದು ಜಾಗಕ್ಕೆ ವರ್ಗಾವಣೆ ಮಾಡ್ಕೊಂಡು ಬರ್ತಾರೆ, ರಾಜಕೀಯ ಒತ್ತಡದಿಂದ ಅವನು ರಾಜಕಾರಣಿಗಳ ಗುಲಾಮನಾಗಿರಬೇಕು. ಆ ಪದ್ಧತಿ ಹೋಗೋ ತನಕ ಪೊಲೀಸ್ ವ್ಯವಸ್ಥೆ ಗಟ್ಟಿಯಾಗಲ್ಲ. ಸೊ ವೀಕ್ಷಕರೇ, ಇದು ಬೆಂಗಳೂರಿನ ಟಫ್ ಕಾಪ್ ಆಗಿದ್ದಂತಹ BK ಶಿವರಾಮ್ ಸರ್ ಅವ್ರ ಜೊತೆಗೆ ನಾವು ವಿಶೇಷ ಸಂದರ್ಶನ. ಸದಾ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ನಮಸ್ಕಾರ.